ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದಯ್ಯ ಹಿರೇಮಠ್. ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಆಗಿರುವಂಥ ನೋಟಿಫಿಕೇಶನ್ ಇದೆ. ಏನು ನೋಟಿಫಿಕೇಶನ್ ಅಂದರೆ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ SSC GD ಬ್ಯಾಚ್ ಅಂದರೆ ಕ್ರ್ಯಾಶ್ ಕೋರ್ಸ್ ಕೂಡ ಪ್ರಾರಂಭ ಆಗಿದೆ. ಯಾರು ಜಾಯ್ನ್ ಆಗಿಲ್ಲ ಕೂಡಲೇ ಜಾಯ್ನ್ ಆಗ್ರಿ. ಅದ್ರ ಜೊತೆಗೆ ಅಗ್ನಿಪಥ್ ಮುಂದೆ ಬರುವಂಥ ಅಗ್ನಿಪಥ್ ನೋಟಿಫಿಕೇಶನ್ಗೆ ಫಿಸಿಕಲ್ ಟ್ರೈನಿಂಗ್ ಮತ್ತು ಎಕ್ಸಾಮ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗಿಲ್ಲ ಅದು ಕೂಡ ಜಾಯ್ನ್ ಆಗಿರ್ಬೋದು. PC, PSI, ಫಾರೆಸ್ಟ್ ವಾಚರ್ ಎಲ್ಲ ಎಕ್ಸಾಮ್ಸ್ಗಳಿಗೆ ಫಿಸಿಕಲ್ ಟ್ರೈನಿಂಗನ್ನು ನಾವು ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದೇವೆ. ಯಾರಿಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅವ್ರಿಗೆ ಈ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ತೆಗಿಬೋದು. ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸ್ ಇದು. ಮುಂದೆ ಬರುವಂಥ ಎಕ್ಸಾಮ್ ಯಾವುದಂದ್ರೆ SSC GD ಎಕ್ಸಾಮ್ ಇದೆ. ಇಡೀ ದೇಶಾದ್ಯಂತ ಅತಿ ದೊಡ್ಡ ರಿಕ್ರೂಟ್ಮೆಂಟ್ ಯಾವುದಂದ್ರೆ SSC GD ರಿಕ್ರೂಟ್ಮೆಂಟ್ ಇದೆ. ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 15 ದಿವಸನಾಗ ಏನು ಮಾಡ್ತದಂದ್ರೆ ನಮಗೆ ಎಕ್ಸಾಮ್ ಕೂಡ ಹಾಲ್ ಟಿಕೆಟ್ ಬರ್ತಾವ. ಅದ್ರ ಕೂಡ ಈಗ ನಾವು ಅದರ ತಯಾರಿಗಾಗಿ ಏನು ಮಾಡ್ತಾ ಇದ್ದೇವೆ ಅಂದರೆ SSC GDದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇಲ್ಲಿ ನೋಡ್ರಿ 2018 SSC ಕಾನ್ಸ್ಟೇಬಲ್ GD ಎಕ್ಸಾಮ್ದು ರೀಸನಿಂಗ್ ಸೆಕ್ಷನ್ ಅನ್ನು ಇವತ್ತು ನಾನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಿಮ್ಗೆ ಸಿಲೆಬಸ್ ಗೊತ್ತಿದೆ. ರೀಸನಿಂಗ್ನಲ್ಲಿ 20 ಮಾರ್ಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ನಲ್ಲಿ 20 ಮಾರ್ಕ್ಸ್, ಇಂಗ್ಲೀಷ್ನಲ್ಲಿ 20 ಮಾರ್ಕ್ಸ್, GKಯಲ್ಲಿ 20 ಮಾರ್ಕ್ಸ್ ಇರುತ್ತೆ. 2018ರಲ್ಲಿ 25 ರೀಸನಿಂಗ್ನಲ್ಲಿದ್ದು, 25 ಮ್ಯಾಥ್ಸ್ನಲ್ಲಿದ್ದು, ಇಂಗ್ಲೀಷ್ನಲ್ಲಿ 25 ಇದ್ದು, GKಯಲ್ಲಿ 25 ಇದ್ದು. ಆದರೆ 2024ರಲ್ಲಿ ಏನು ಎಕ್ಸಾಮ್ ನಡೆಯುತ್ತೆ 80 ಕ್ವಶನ್ಸ್ಗಳಿರುತ್ತೆ. ನಮಗೆ 60 ಮಿನಿಟ್ಸ್ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ಕ್ವಶನ್ಸ್ಗಳನ್ನು ಕೇಳಿದ್ದ ಅಂತ ಹೇಳಿ ಇದು ಎಕ್ಸಾಮ್ ಡೇಟ್ ನಡೆದಿದ್ದು 11 ಫೆಬ್ರವರಿ 2019ರಂದು ಎಕ್ಸಾಮ್ ನಡೆದಿದೆ SSC GD ಕಾನ್ಸ್ಟೇಬಲ್ದು. ಇದನ್ನ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಅನ್ನ ಈ ಕ್ಲಾಸ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದು 2019ರಲ್ಲಿ ನಡೆದಿರುವಂಥ ಕ್ವಶನ್. ಇದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೋಡಿ ರೀಸನಿಂಗ್ದಲ್ಲಿ 2 ಮಾರ್ಕ್ಸಿಂದು ನಂಬರ್ ಸಿರೀಸ್ 2 ಮಾರ್ಕ್ಸಿಂದು ನಂಬರ್ ಸಿರೀಸ್ ಕ್ವಶನ್ ಅನ್ನ ಕಂಪಲ್ಸರಿ ಆಗಿ ಕೇಳ್ತಾನ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರ್ತದೆ. ಇದಕ್ಕೆ ನೋಡ್ರಿ ಆನ್ಸರ್ಸ್ ಅನ್ನ ಟ್ರೈ ಮಾಡ್ಬೋದು ನೀವು. ಬಹಳ ಈಸಿ ಆಗಿರುವಂತ ಕ್ವಶನ್ ಇರುತ್ತೆ. ನಂಬರ್ ಸಿರೀಸ್ ಮೇಲೆ 2 ಮಾರ್ಕ್ಸಿನ ಕ್ವಶನ್ಸ್ ಅಂದ್ರೆ ಕಂಪಲ್ಸರಿ ಕೇಳ್ತಾನ. ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಇಲ್ಲಾಂದ್ರೆ ವಿಡಿಯೋ ನೋಡ್ರಿ ಪಾಸ್ ಮಾಡಿ ನೀವು ಆನ್ಸರ್ಸ್ ಅನ್ನ ಮಾಡ್ಬೋದು. ಈಗ ನೋಡ್ರಿ ಇದಕ್ಕೆ ನಾನು ಕಂಪ್ಲೀಟ್ ಆಗಿರುವಂತ ಸೊಲ್ಯೂಷನ್ ಅನ್ನ ಕೊಡ್ತೀನಿ. ಏನು ಸೊಲ್ಯೂಷನ್ ಇದೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ನೋಡ್ರಿ 101, 123, 147, 173 ಈ ನಂಬರ್ ಸಿರೀಸ್ ಅನ್ನ ನೋಡಿದಾಗ ನಮ್ಗೆ ಏನ್ ಅನಿಸ್ತದ ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಆಲ್ ಏನಂದ್ರೆ ಸೇಮ್ ಡಿಫ್ರೆನ್ಸ್ ಕಾಣ್ತದೆ. ಆದ್ರೆ ಸ್ವಲ್ಪ ಏನಿರ್ತಂದ್ರೆ ವೇರಿಯೇಷನ್ ಇರ್ತಾವ. ಅದ್ರೊಳಗೆ ನಾವು ನೋಡಿದಾಗ ಡಿಫ್ರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗ್ತದ. 101 ಪ್ಲಸ್ 121ಕ್ಕೆ ಡಿಫ್ರೆನ್ಸ್ ಎಷ್ಟಾಗದಂದ್ರ 22 ಡಿಫ್ರೆನ್ಸ್ ಆಗ್ತದ. ನೆಕ್ಸ್ಟ್ 123ಕ್ಕ 147ಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ತದಂದ್ರ ಎಷ್ಟಾಗ್ತದೆ ಡಿಫ್ರೆನ್ಸ್? ಇದಕ್ಕೆ 24 ಡಿಫ್ರೆನ್ಸ್ ಆಗ್ತದ. 147ಕ್ಕ ಮತ್ತು 173ಕ್ಕ ಡಿಫ್ರೆನ್ಸ್ ಎಷ್ಟಾಗ್ತದಂದ್ರೆ 26 ಡಿಫ್ರೆನ್ಸ್ ಆಗ್ತದ. ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟು ಬರ್ಬೇಕಂದ್ರೆ 173ಕ್ಕ 101ಕ್ಕೆ 22 ಕೂಡಿಸಿವಿ, 123ಕ್ಕೆ 24 ಕೂಡಿಸಿವಿ, 147ಕ್ಕೆ 26 ಕೂಡಿಸಿವಿ. 173ಕ್ಕೆ ಎಷ್ಟು ಕೂಡಿಸ್ಬೇಕಂದ್ರೆ ನಾವು 28 ಕೂಡಿಸಿದಾಗ ನಮ್ಗೆ ಏನಾಗ್ತದಂದ್ರೆ ಸರಿಯಾಗಿರುವಂತ ಉತ್ತರ ಬರ್ತದ. 8 3 11 ಆಗ್ತದ. 7 2 9 1 10 ಆಗ್ತದ. 1 + 1 ಅಂದ್ರ 201 ನಮ್ಗೆ ಏನಾಗಿರ್ತಂದ್ರೆ ಸರಿಯಾಗಿರುವಂತ ಉತ್ತರವಾಗಿರ್ತದ. ನಂಬರ್ ಸಿರೀಸ್ ಬಂದಾಗ ಸ್ಕ್ವೇರ್ ನಂಬರ್ಸ್ ಗೊತ್ತಿರಬೇಕು, ಕ್ಯೂಬ್ ನಂಬರ್ಸ್ ಗೊತ್ತಿರಬೇಕು, ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ಅದೇ ರೀತಿಯಾಗಿ ನಂಬರ್ಸ್ ಗಳನ್ನ ಡಬಲ್ ಮಾಡೋದಿರ್ತದ. ಡಿಫ್ರೆನ್ಸ್ ಸ್ಕ್ವೇರ್ ನಂಬರ್ ಇರ್ತದ, ಡಿಫ್ರೆನ್ಸ್ ಕ್ಯೂಬ್ ನಂಬರ್ಸ್ ಇರ್ತಾವ. ಮಿನಿಮಮ್ ಏನಿಲ್ಲ ಅಂದ್ರೆ ನೀವು ಎಕ್ಸಾಮ್ ಟೈಮ್ದಾಗ ಒಂದು 50 to 100 ಕ್ವಶನ್ಸ್ ಗಳನ್ನ ರಿಪೀಟ್ ಮಾಡಿರಂತೆ ಕೊಡ್ರಿ. ಎಕ್ಸಾಮ್ದಾಗ ಟೈಮ್ ಅನ್ನ ನೀವು ಏನ್ ಮಾಡ್ಬೋದು ಸೇವ್ ಅನ್ನ ಮಾಡ್ಬೋದು. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ರಿ. 2ನೇ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇದು ಕೂಡ ನಂಬರ್ ಸಿರೀಸ್ ಮೇಲೆ ಇದೆ. ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ಗಿವನ್ ಸಿರೀಸ್ ಅಂತ ಇದೆ. ಎಸ್, ಇದಕ್ಕೆ ಟೈಮ್ ತಗೊಳ್ರಿ. ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಕರೆಕ್ಟ್ ಆಗಿರುವಂತ ಆನ್ಸರ್ಸ್ ಗಳನ್ನ ಕಮೆಂಟ್ ಮಾಡ್ರಿ. ಅಲ್ಲಿ ಕ್ವಶನ್ ನಂಬರ್ ಹಾಕ್ರಿ, ಮುಂದೆ ಆನ್ಸರ್ ಏನನ್ನೋದನ್ನ ಕಮೆಂಟ್ ಮಾಡ್ಬೇಕು. ಈಗ ನೋಡ್ರಿ ಇದಕ್ಕೆ ಸಿಂಪಲ್ ಲಾಜಿಕ್ ಏನಿದೆ ಅಂದ್ರೆ ಸ್ವಲ್ಪ ನಿಮ್ಮ ಟೈಮ್ ತಗೋತದ. ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ 100% ಎಕ್ಸಾಮ್ದಾಗ ಟೈಮ್ ತಗೋತದ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ಸೊಲ್ಯೂಷನ್ ಅನ್ನ ಮಾಡ್ಬೋದು. ನಿಮಗೆ ನೋಡ್ರಿ 60 ಮಿನಿಟ್ಸ್ ಟೈಮಿಂಗ್ ದಾಗ ರೀಸನಿಂಗ್ ದ ಮ್ಯಾಕ್ಸಿಮಮ್ ಎಷ್ಟು ಕೊಟ್ರಿ ಅಂದ್ರೆ ನೀವು 15 to 20 ಮಿನಿಟ್ಸ್ ಮ್ಯಾಕ್ಸಿಮಮ್. ಇದಕ್ಕಿಂತ ಹೆಚ್ಚಿಗೆ ಟೈಮ್ ಕೊಡಕ್ ನೀವು ಸಾಧ್ಯನೇ ಇಲ್ಲ. 15 ಮಿನಿಟ್ಸ್ ದಾಗ 20 ಕ್ವಶನ್ಸ್ ಗಳನ್ನ
ನೀವೇನ್ ಮಾಡ್ಬೇಕಂದ್ರೆ ಸೊಲ್ಯೂಷನ್ ಮಾಡ್ಲೇಬೇಕು. ಮ್ಯಾಥ್ಸಿಗೆ ಹೆಚ್ಚಿಗೆ ಟೈಮ್ ತಗೊಳ್ಳೋದ್ರಿಂದ ಅಲ್ಲಿ 20 ಮಿನಿಟ್ಸ್ ಕೊಡ್ಬೇಕಾಗ್ತದ. ನೆಕ್ಸ್ಟ್ ಜಿಕೆದಾಗ ನೋಡ್ರಿ 10 ಮಿನಿಟ್ಸ್ ನ ಜಿಕೆ ಮುಗಿಸ್ಬೇಕು ನೀವು. 20 ಕ್ವಶನ್ಸ್ ಗಳಿಗೆ 10 ನಿಮಿಷ. ಇಂಗ್ಲಿಷ್ಗೆ ಆದ್ರೆ ನೀವು 15 ನಿಮಿಷನ ಇಂಗ್ಲಿಷ್ ಮುಗಿಸ್ಬೇಕು. ಯಾಕಂದ್ರೆ ಟೈಮ್ ಸ್ಟ್ರಾಟಜಿಯನ್ನ ಇಲ್ಲೇ ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಅಲ್ಲಿ ಹೋಗಿ ಪ್ಲಾನ್ ಮಾಡ್ತೀನಿ ಅಂದ್ರೆ ನೀವು ಬರುವಂತ ಕ್ವಶನ್ಸ್ ಗಳನ್ನ ಕೂಡ 80ಕ್ಕೆ 50 ಕ್ವಶನ್ಸ್ ಗಳನ್ನ ಬರ್ತಿದ್ವು ಅಂದ್ರೆ ನಿಮ್ಮ ಟೈಮ್ ಮೇಂಟೆನೆನ್ಸ್ ಗೊತ್ತಿಲ್ಲ ಅಂದ್ರೆ ಬರೀ 20 ಕ್ವಶನ್ ಸೊಲ್ಯೂಷನ್ ಮಾಡಿ ಬರ್ತೀರಿ. 50ಕ್ಕೆ 50 ಕ್ವಶನ್ ಅನ್ನ ಸೊಲ್ಯೂಷನ್ ಮಾಡೋದು ಆಗಿಲ್ಲ. ಅದಕ್ಕೆ ಏನೇ ಪ್ಲಾನ್ ಮಾಡಿದ್ರು ಇಲ್ಲೇ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಟೈಮಿಂಗ್ ಕೊಡ್ಬೇಕಂತ ಹೇಳಿ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗ್ತದೆ ನೀವು. ಅವಾಗ ಮಾತ್ರ ನೀವೇನಂದ್ರೆ ಈಸಿಯಾಗಿ ಸ್ಕೋರ್ ಅನ್ನ ಮಾಡ್ಬೋದು. ನೀವು ಅಲ್ಲೇ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಈಗ ನೋಡ್ರಿ ಇದಕ್ಕ ಸೊಲ್ಯೂಷನ್ ಏನ್ ಸೊಲ್ಯೂಷನ್ ಇದೆ ಅಂದ್ರೆ ಬಹಳ ಸಿಂಪಲ್ ನೋಡ್ರಿ. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತದ. 2 ಮತ್ತು 10 ನೋಡ್ರಿ ಡಿಫರೆನ್ಸ್ ಅಂತೂ ಆಗೋದಿಲ್ಲ. ಯಾಕೆ ಡಿಫರೆನ್ಸ್ ಆಗೋದಿಲ್ಲ ಅಂದ್ರೆ ಗ್ಯಾಪ್ ಏನಾಗ್ತದ, ಲಾರ್ಜ್ ಗ್ಯಾಪ್ ಆಗ್ತದ. 2 ಮತ್ತು 10 ಗ್ಯಾಪ್ 8 ಅದ. 10 ಮತ್ತು 84 ಗ್ಯಾಪ್ ಎಷ್ಟದಂದ್ರ 74 ಗ್ಯಾಪ್ ಬರ್ತದ. ಡಿಫರೆನ್ಸ್ ಈಕ್ವಲ್ ಇಲ್ಲ ಅಂದ್ರೆ ಈ ಡಿಫರೆನ್ಸ್ ನ ಸೊಲ್ಯೂಷನ್ ಇಲ್ಲ ಅಂದಂಗ. ಇದು ಯಾವ ರೀತಿ ಬರ್ತದೆ ಅಂದ್ರೆ ಈಗ 1 ಸ್ಕ್ವೇರ್ ಇದೆ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ 2 ಆಗ್ತದ. ನೆಕ್ಸ್ಟ್ 2 ಕ್ಯೂಬ್ ಇದು 1 ಸ್ಕ್ವೇರ್ 2 ಕ್ಯೂಬ್ 1 ರ ಘಾತ 2 ಅಂದ್ರೆ ನೆಕ್ಸ್ಟ್ 2 ರ ಘಾತ 3 2 ರ ಘಾತ 3 ಪ್ಲಸ್ 2 2 ರ ಘಾತ 3 ಅಂದ್ರೆ ಎಷ್ಟಾಗ್ತದೆ 8 8 ಪ್ಲಸ್ 2 ಅಂದ್ರೆ 10 ಆಗ್ತದ. ನೆಕ್ಸ್ಟ್ 3 ರ ಘಾತ 3 ಅಲ್ಲ 1 ರ ಘಾತ 2 2 ರ ಘಾತ 3 3 ರ ಘಾತ 4 ಪ್ಲಸ್ 3 3 ಮೂರ್ಲೆ 9 9 ಮೂರ್ಲೆ 27 27 ಮೂರ್ಲೆ 81 ಪ್ಲಸ್ 3 ಅಂದ್ರ 84. ಇದು ನಂಬರ್ ಸೀರೀಸ್ ಹೆಂಗಿದೆ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 2 ಕ್ಯೂಬ್ ಪ್ಲಸ್ 2. ನೆಕ್ಸ್ಟ್ ನೋಡ್ರಿ 3 ಟು ದಿ ಪವರ್ ಆಫ್ 4 ಪ್ಲಸ್ 3 ಇದೆ. ನೆಕ್ಸ್ಟ್ ನಾವೇನ್ ತಗೋಬೇಕಂದ್ರೆ 4 ಟು ದಿ ಪವರ್ ಆಫ್ 4 ಪ್ಲಸ್ 4. ಇದಕ್ಕೆ ನಮ್ಗೆ ಏನಾಗಿರ್ತದೆ ಅಂದ್ರೆ ಸರಿಯಾಗಿರುವಂತ ಆನ್ಸರ್ ಬರ್ತದ. ಮ್ಯಾಥಮೆಟಿಕ್ಸ್ ನೀವು ಎಷ್ಟು ಪರ್ಫೆಕ್ಟ್ ಆಗಿರ್ತೀರಿ, ರೀಸನಿಂಗ್ ಕೂಡ ಏನಾಗ್ತಾರೆ ಅಂದ್ರೆ ಅಷ್ಟೇ ಪರ್ಫೆಕ್ಟ್ ಆಗ್ತೀರಿ. ಅಂದ್ರೆ 4 ರ ಘಾತ ಎಷ್ಟು ಆಗ್ಬೇಕಿದು 5 ಆಗ್ಬೇಕು. 4 ರ ಘಾತ 5 ಅಂದಾಗ 4 ಇಂಟು 4 ಇಂಟು 4 ಇಂಟು 4 ಇಂಟು 4 5 ಟೈಮ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗ್ತದ. ಇದು ನಿಮಗ ಅಗ್ನಿಪಥದ ಇಷ್ಟೇ ಸಿಂಪಲ್ ಆಗಿ ಕೇಳ್ತಾನ. ಆದ್ರೆ SSC GD ದಾಗ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಗಳು ಬರೋದು ಬಹಳಷ್ಟು ಕಡಿಮೆ ನಿಮಗ. ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಏನಿರ್ತದ ಹೆಚ್ಚಿಗಿರ್ತದ. ಓಕೆನಾ. ಇದಕ್ಕೆ ನೋಡ್ರಿ ಏನಾಗ್ತದ ಅಂದ್ರೆ 4 ಇಂಟು 4 ಅಂದ್ರೆ 4 4 16 16 4 64 64 4 256 256 4 1024 ಪ್ಲಸ್ 4 ಅಂದ್ರೆ 1024 ಪ್ಲಸ್ 4 ಅಂದ್ರೆ ಎಷ್ಟಾಗ್ತದ 1028 ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಇದಕ್ಕೆ ಎ ಸರಿಯಾಗಿರುವಂತ ಉತ್ತರ. ನಂಬರ್ ಸಿರೀಸ್ ನೋಡ್ರಿ ಅಷ್ಟು ಈಸಿ ಆಗಿ ನಿಮಗೆ ಬರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿದಾಗ ಬರ್ತದ. ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಆಡ್ ನಂಬರ್ಸ್, ಡಿಫರೆನ್ಸ್ ಸ್ಕ್ವೇರ್ ನಂಬರ್ ಅದ, ಡಿಫರೆನ್ಸ್ ಕ್ಯೂಬ್ ನಂಬರ್ ಅದ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಇದ್ರೆ ಎಕ್ಸಾಮ್ ದಾಗ ವಿತ್ ಇನ್ ಟೈಮ್ ದಾಗ ನೀವು ಸೊಲ್ಯೂಷನ್ ಅನ್ನ ಮಾಡಬಹುದು. ನೆಕ್ಸ್ಟ್ ನೋಡ್ರಿ 3ನೇ ಕ್ವಶನ್ ಏನಿದೆ ಅಂದ್ರೆ ಕಂಪ್ಲೀಟ್ ದ ನಂಬರ್ ಟ್ರೈಡ್ ಅಂತ ಇದೆ. ಅಂದ್ರೆ ಇಲ್ಲಿ ಇರುವಂತ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನಂಬರ್ಸ್ ಗಳನ್ನ ಕೊಟ್ಟಿರ್ತಾನ. ಇದಕ್ಕ ಒಂದು ಏನ್ ಕೊಟ್ಟಿರ್ತಾನ ಅಂದ್ರೆ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾನ. ಆ ಕ್ವಶನ್ ಮಾರ್ಕ್ ದಾಗ ಏನ್ ಬರ್ತದ ಅಂತ ಹೇಳಿ ನಮ್ಮ ಕ್ವಶನ್ ಅನ್ನ ಕೇಳ್ತಾನೆ. ಇದು SSC GD 2018ರ ರೀಸನಿಂಗ್ ಸೆಕ್ಷನ್. ಇದು 25 ಕ್ವಶನ್ಸ್ ಗಳನ್ನ ಕೇಳಿದಾನೆ. ಈಗ ನೋಡಿ ಇದಕ್ಕ ಸರಿಯಾಗಿರುವಂತ ಆನ್ಸರ್ ಅನ್ನ ನೀವು ಥಿಂಕ್ ಮಾಡ್ಬೇಕಾಗ್ತದ. ಇದನ್ನ ಪಾಸ್ ಮಾಡಿ ನೀವು ಥಿಂಕ್ ಮಾಡ್ಬೇಕು. ಅದನ್ನ ಟೈಮ್ ತಗೊಳ್ರಿ, 30 ಸೆಕೆಂಡ್ಸ್ ಟೈಮ್ ತಗೊಳ್ರಿ, 40 ಸೆಕೆಂಡ್ಸ್ ಅನ್ನ ಟೈಮ್ ತಗೊಳ್ರಿ. ನಿಮ್ಗೆ ಎಷ್ಟು ಆಗ್ತದ ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ನೀವು ಸೆಕ್ಷನ್ ಇಲ್ಲಿ ಅದ್ರ ಬಗ್ಗೆ ಏನು ಬರಿಲ್ಲ. ಆದ್ರೆ ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಟಚ್ ಮಾಡ್ಲೇಬೇಕು. SSC GD ದಾಗ ಎಲ್ಲಾ 80 ಕ್ವಶನ್ಸ್ ಗಳನ್ನ ಒಂದ್ ರೌಂಡ್ ನೀವು ಹೋಗಿ ಬರ್ಲೇಬೇಕು. ಇದಕ್ಕೆ ನೋಡ್ರಿ ಏನ್ ಸೊಲ್ಯೂಷನ್ ಇದೆ ಅಂದ್ರೆ 12 ಪ್ಲಸ್ 28 12 ಪ್ಲಸ್ 28 ಏನ್ ಮಾಡ್ಬೇಕಂದ್ರೆ 2 ಕೂಡಿಸ್ಬೇಕು. 12 ಪ್ಲಸ್ 28 2 ಕೂಡಿಸಿದಾಗ ಎಷ್ಟಾಗ್ತಂದ್ರ 40 ಡಿವೈಡೆಡ್ ಬೈ 2 ಮಾಡಿದಾಗ 2 1 2 20 ಅಂದ್ರೆ ಮಿಡಲ್ ನಂಬರ್ ಎಷ್ಟು ಬರ್ತದ ನಮಗ 20 ಬರ್ತದ. ಮಿಡಲ್ ನಂಬರ್ ಏನ್ ಬರ್ತದ 20 ಬರ್ತವ. ಎಂಡ್ ನಂಬರ್ ಅನ್ನ 2 ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದಾಗ ಏನ್ ಸಿಗ್ತದ ನಮಗ ಮಿಡಲ್ ನಂಬರ್ ಸಿಗ್ತದ. 31 ಪ್ಲಸ್ 11 ಕೂಡಿಸಿದಾಗ ಎಷ್ಟಾಗ್ತದ 31 ಪ್ಲಸ್ 11 ಕೂಡಿಸಿದಾಗ 42 ಆಗ್ತದ ಡಿವೈಡೆಡ್ ಬೈ 2 2 1 2 2 2 1 21 ಬರ್ತದ. ನೆಕ್ಸ್ಟ್ ನಮಗ್ ಬೇಕಾಗಿರುವಂತದ್ದು ಕ್ವಶನ್ ಮಾರ್ಕ್ ದಲ್ಲಿ ಏನ್ ಬರ್ತದ ಅಂದ್ರೆ ಆಲ್ರೆಡಿ ನೋಡ್ರಿ ನಾವು ಇದನ್ನ ಡಬಲ್ ಮಾಡ್ಕೋಬೇಕು. ಎಷ್ಟ್ ಮಾಡ್ಕೋಬೇಕು ಇದನ್ನ ಡಬಲ್ ಅಂದ್ರೆ 19 2 ಎಷ್ಟಾಗ್ತದ
38. 38 ಎಷ್ಟು ಕಳಿತೀರಿ? 21 ಮೈನಸ್ ಮಾಡಬೇಕು. ಅರ್ಥ ಆಗ್ತದ? ಇದು ಸಿಂಪಲ್ ಆಗಿರುವಂತ ಲಾಜಿಕ್ ಇದು. ಈಗ ಆಲ್ರೆಡಿ ಇದನ್ನ ಕೊಟ್ಟಾನ ಅಂದ್ರೆ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದ? 19 ಡಬಲ್ ಆಗ್ತದ. ಹೌದಾ? 19 ಡಬಲ್ ಎಷ್ಟು? 38. ಅಂದ್ರೆ 21 ಮೈನಸ್ ಮಾಡಿದ್ರೆ ಇನ್ನೊಂದು ಸಿಗ್ತದ ನಮಗ. ಎಷ್ಟಾಗ್ತದ ನೋಡ್ರಿ? 38 21 ಹೋದ್ರ 17 ನಮಗ ಸರಿಯಾಗಿರುವಂತ ಆನ್ಸರ್ ಆಗ್ತದ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೇಳಿರುವಂತ ಕ್ವಶನ್. ಇದು 2018ರ ಕ್ವಶನ್ ಪೇಪರ್ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದಕ್ಕೆ. ನೆಕ್ಸ್ಟ್ ಇದು ನೋಡ್ರಿ, ಎಕ್ಸಾಮ್ ಟೈಮ್ದಾಗ ಅಲ್ಲಿ ನೀವು ಕ್ವಶನ್ಸ್ ಅನ್ನ ಓದೋದು ಅನ್ನೆಸೆಸರಿ ಆಗಿ ಟೈಮ್ ವೇಸ್ಟ್ ಮಾಡ್ದಂಗ. ಯಾಕಂದ್ರೆ ಮ್ಯಾಲಿನ ಸೆಂಟೆನ್ಸ್ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು. ಅದಕ್ಕೆ ಒಂದ್ ಬೇಡ 2 ಸೆಕೆಂಡ್ನಾಗ. ಹೌದಾ? 1 ಮತ್ತು 2ನೇ ನಂಬರ್ಗೆ ಏನು ಸಂಬಂಧವನ್ನ ಹೊಂದಿರ್ತದ? ಈಗ ನೋಡ್ರಿ, ದ ರಿಲೇಟೆಡ್ ಟು ದಿ ಥರ್ಡ್ ಟರ್ಮ್ ಇನ್ ದ ಸೇಮ್ ವೇ ಟು ದ ಸೆಕೆಂಡ್ ಟರ್ಮ್ ಅಂತ ಹೇಳ್ತೇವೆ ನಾವು. ಈಗ ನೋಡ್ರಿ, ಫಸ್ಟ್ ಥರ್ಡ್ ಟರ್ಮಿಗೆ ಮತ್ತು ಫೋರ್ತ್ ಟರ್ಮಿಗೆ ನೋಡ್ರಿ ಏನ್ ರಿಲೇಶನ್ಶಿಪ್ ಇರ್ತಲ್ಲ, ಫಸ್ಟ್ ಸೆಕೆಂಡ್ ಅದೇ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತೇವೆ ನಾವು. ಅರ್ಥ ಆಗ್ತದ? ನೀವು ಎಕ್ಸಾಮ್ ಟೈಮ್ದಾಗ ಇವೆಲ್ಲ ಸೆಂಟೆನ್ಸ್ ಗಳನ್ನ ಓದ್ಕೋತ ಕೂತ್ರಿ ಅಂತ ಗೋಡೆ ನಿಮ್ಗೆ ಏನಾಗ್ತದೆ? ಟೈಮ್ ತೋತಾವ. ಈಸಿಯಾಗಿ ಇಲ್ಲೇ ನೀವು ಏನ್ ಕ್ವಶನ್ ಓದೋದು ಇತ್ತಂದ್ರ ಇಲ್ಲೇ ಓದ್ಬೇಕು, ಇಲ್ಲೇ ರೆಡಿ ಆಗಿ ಹೋಗ್ಬೇಕು. ಯಾಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ಇಲ್ಲೇ ಪ್ರಿಪೇರ್ ಆಗ್ಬೇಕು ನೀವು. 144ರ ಸ್ಕ್ವೈರ್ ರೂಟ್ ಎಷ್ಟಾಗ್ತದ? 144ರ ಸ್ಕ್ವೈರ್ ರೂಟ್ ಎಷ್ಟಾಗ್ತದ ಅಂದ್ರೆ 12 ಆಗ್ತದ. 144ರ ಸ್ಕ್ವೈರ್ ರೂಟ್ ಎಷ್ಟಾದ್ರೆ 12. 1 2ನೇ ನಂಬರ್ ಏನ್ ಸಂಬಂಧ ಇದೆ ಅಂದ್ರೆ ಸ್ಕ್ವಯರ್ ನಂಬರ್ ಅನ್ನ ಸ್ಕ್ವೈರ್ ರೂಟ್ ತೆಗ್ದಾನ. ಅದೇ ರೀತಿಯಾಗಿ 576 ಸ್ಕ್ವೈರ್ ರೂಟ್ ಎಷ್ಟಾಗ್ತದ? 576 ಸ್ಕ್ವೈರ್ ರೂಟ್ ಅಂದ್ರೆ ನೀವು 25 ತನ ಸ್ಕ್ವಯರ್ ನಂಬರ್ ಪರ್ಫೆಕ್ಟ್ ಆಗಿದ್ರಿ ಅಂತ ಕೊಡ್ರಿ, ವಿತಿನ್ 10 ಸೆಕೆಂಡ್ಸ್ ನಾವು ಆನ್ಸರ್ ಮಾಡ್ಬೋದು. ನೀವು 25 ತನ ಸ್ಕ್ವಯರ್ ನಂಬರ್ಸ್ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಟೈಮ್ ಹೆಚ್ಚಿಗೆ ತೋತದ. 576 ಎದರ ಸ್ಕ್ವೈರ್ ರೂಟ್ ಇದು? 24ರ ಸ್ಕ್ವೈರ್ ರೂಟ್ ಆಗಿರುತ್ತೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಗೊತ್ತಿರ್ಬೇಕು ನಿಮಗ. 26 ಇವೆಲ್ಲ ಯಾಕಂದ್ರ ಅಲ್ಲಿ ಕಡಿಮೆ ಟೈಮ್ ಇರುತ್ತೆ. ಅದಕ್ಕೆ 26 ಎಷ್ಟಂದ್ರ 676, 21 ಎಷ್ಟಂದ್ರ 441, 28 ಕೂಡ ನೀವು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ನ ಏನ್ ಮಾಡ್ರಿ? ಕಮೆಂಟ್ ಅನ್ನ ಹೊಡ್ರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇದು ಕೂಡ ಆಡ್ ಪೇರ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಗುಂಪಿಗೆ ಸೇರದ ಒಂದು ಪದ ಇರ್ತದ, ಅದನ್ನ ಹೊರಗೆ ತೆಗೀರಿ ಅಂತ ಹೇಳ್ತೇವೆ ನಾವು. 4 ಪದಗಳು ಏನಿರ್ತಾವ ಅಂದ್ರೆ ಒಂದೇ ವೇದಾಗಿರ್ತದ, ಒಂದು ಪದ ಮಾತ್ರ ಅದು ಗುಂಪಿಗೆ ಸೇರೋದಿಲ್ಲ. ಆಡ್ ಪೇರ್. ಈಗ ನೋಡ್ರಿ, ಗ್ರೇಪ್ಸ್ ಗಳ ಗುಂಪನ್ನು ನಾವು ಏನಂತ ಕರಿತೀವಿ? ಬಂಚ್ ಅಂತ ಕರಿತೀವಿ. ಫ್ಲವರ್ಸ್ ಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಬೊಕೆ ಅಂತ ಕರಿತೀವಿ. ಬೀಸ್ ಗಳ ಗ್ರೂಪ್ ಅನ್ನ ಹೈವ್ ಅಂತನೂ ಕರಿಬಹುದು ಅಥವಾ ಸ್ವಾರ್ಮ್ ಅಂತನೂ ಕರಿಬಹುದು. ಮ್ಯಾನ್ ಗಳ ಗುಂಪನ್ನ ಟ್ರೂಪ್ಸ್ ಅಂತ ಕರಿಬಹುದು. ಹೌದಾ? ಆದ್ರೆ ಇಲ್ಲಿ ಏನ್ ಕೊಟ್ಟಾನ? ಇಲ್ಲಿ ಕ್ಲಾಸ್ ಅಂತ ಕೊಟ್ಟಾನ. ಇದಕ್ಕೆ ಆಡ್ ಒನ್ ಯಾವ್ದಾಗ್ತದಂದ್ರ ಆಡ್ ಒನ್ ಯಾವ್ದಾಗ್ತದ? ಗುಂಪಿಗೆ ಸೇರದ ಒಂದು ಗ್ರೂಪ್ ಯಾವ್ದ ಪೇರ್ ಯಾವ್ದಾಗ್ತಂದ್ರ ಮ್ಯಾನ್ ಈಕ್ವಲ್ ಟು ಕ್ಲಾಸ್. ಇದು ಒಂದಕ್ಕೊಂದು ರಿಲೇಷನ್ ಇಲ್ಲ. ಅದಕ್ಕೆ ನಮಗೆ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರೆ ಡಿ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ಎನಾಲಜಿ ಅಂತ ಕರಿತೀವಿ ನಾವು. ಎನಾಲಜಿ ಮೇಲೆ 1 ಅಥವಾ 2 ಕ್ವಶನ್ಸ್ ಗಳನ್ನ ಕಂಪಲ್ಸರಿ ಕೇಳ್ತಾನ. ಎನಾಲಜಿ ಅಂದ್ರೆ ಸಂಬಂಧ. ಈಗ ನೋಡ್ರಿ, ಹಾರ್ಟ್ ರಿಲೇಟೆಡ್ ಟು ದಿ ಕಾರ್ಡಿಯಾಲಜಿ, ಹೃದಯದ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕಾರ್ಡಿಯಾಲಜಿ ಅಂತ ಕರಿತೀವಿ ನಾವು. ಇಂಗ್ಲಿಷ್ನಾಗ ಆದ್ರೂ ನೋಡ್ರಿ, ಜಿ ಕೆ ಸೆಕ್ಷನ್ ದಾಗ ಬರ್ತಂತ ಕೊಡ್ರಿ, ಹಿಂಗೆ ಕೊಡ್ತಾನೆ ಕ್ವಶನ್ಸ್. ಹೃದಯದ ಬಗ್ಗೆ ಅಧ್ಯಯನ ಮಾಡುವುದನ್ನ ಹೃದಯ ಅಧ್ಯಯನ ಅಂತ ಎಲ್ಲಿ ಆಪ್ಷನ್ ದಾಗ ಇರಂಗಿಲ್ಲ. ಕನ್ನಡದಾಗಿತ್ತಂದ್ರು ಏನಿರ್ತದ ಅದ್ರೊಳಗ? ಕಾರ್ಡಿಯೋಲಾಜಿನೇ. ಅದಕ್ಕೆ ಇಂಗ್ಲಿಷ್ ಟರ್ಮ್ ಗಳನ್ನ ಸ್ವಲ್ಪ ಮಿನಿಮಮ್ ನಿಮಗ ನಾಲೆಜ್ ಇರಲೇಬೇಕು. ಅರ್ಥ ಆಗ್ತದ? ಈಗ ನೋಡ್ರಿ, ಹೃದಯದ ಬಗ್ಗೆ ಅಧ್ಯಯನ ಮಾಡೋಕ್ ನಾವೇನಂತ ಕರಿತೀವಿ? ಏನಂತ ಕರಿತೀವಿ ಅಂದ್ರೆ ಕಾರ್ಡಿಯೋಲಾಜಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪ್ಲಾಂಟ್ಸ್ ಗಳ ಅಧ್ಯಯನ ಬಗ್ಗೆ ಏನಂತ ಕರಿತೀವಿ? ಜಿಯೋಲಜಿ ಅಲ್ಲ. ಯಾವ್ದು? ಜಿಯೋಲಜಿ ಅಂದ್ರೆ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದು ಜಿಯೋಲಜಿ. ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದು ಬಾಟನಿ. ಇವೆರಡರ ಬಗ್ಗೆ ಅಧ್ಯಯನ ಮಾಡೋದು ಯಾವ್ದಂದ್ರೆ ಬಯಾಲಜಿ. ಅರ್ಥ ಆಗ್ತದ? ಇಲ್ಲಿ ಏನ್ ಕೊಡ ನಾವ? ಜಿಯೋಲಜಿ ಅಂದ್ರೆ ಅನಿಮಲ್ಸ್, ಸ್ಟಡಿ ಆಫ್ ಅನಿಮಲ್ಸ್ ಇತ್ತಂದ್ರೆ ನಮ್ಗೆ ಜಿಯೋಲಜಿ ಆಗ್ತದ. ಇದು ರಿಲೇಟೆಡ್ ಟರ್ಮ್ ಅಲ್ಲ. ನೆಕ್ಸ್ಟ್ ನೋಡ್ರಿ, ಇದನ್ನು ಪೈಕೋಲಾಜಿ ಅಂತ ಇದೆ. ಪೈಕೋಲಾಜಿ ಅಂದ್ರೆ ಎದ್ರ ಬಗ್ಗೆ? ಅಲ್ಗೆಗಳ ಬಗ್ಗೆ ಅಧ್ಯಯನ. ಮೈಕೋಲಾಜಿ ಅಂದ್ರೆ ಏನ್ ಹೇಳ್ರಿ? ಫಂಗೈಗಳ ಬಗ್ಗೆ ಅಧ್ಯಯನ ಆಗ್ತದ. ಡಿಸೀಸ್ ಅಂದಾಗ ನೋಡ್ರಿ ಪ್ಯಾಥೋಲಾಜಿ. ಡಿಸೀಸ್ ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಅದು ಕರೆಕ್ಟ್ ಅದ. ಆದ್ರೆ ಡಿಸೀಸ್ ಗಳ ಬಗ್ಗೆ ಅಧ್ಯಯನ ಮಾಡೋಕ್ ನಾವೇನಂತ ಕರಿತೀವಿ? ಪ್ಯಾಥೋಲಾಜಿ. ಅಂದ್ರೆ ಇದು ಕೂಡ ಏನಾಗ್ತದ? ರಾಂಗ್ ಆಗ್ತದ. ವೈರಸ್ ಗಳ ಬಗ್ಗೆ ಅಧ್ಯಯನ ಮಾಡೋಕ್ ನಾವೇನಂತ ಕರಿತೀವಿ? ವೈರೋಲಾಜಿ ಇರೋದ್ರಿಂದ ಈ ಟರ್ಮ್ ಗೆ ರಿಲೇಟೆಡ್ ಆಗಿರುವಂತ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರೆ ಡಿ ನಮ್ಗೆ ಸರಿಯಾಗಿರುವಂತ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ.
ಎಸ್, ಇಲ್ಲಿ ಕ್ವಶನ್ ಏನಿದೆ ನೋಡ್ರಿ, ನಾವು ಒಂದು ಟ್ರಾನ್ಸ್ಪರೆಂಟ್ ಸೀಟ್ ಇದೆ, ಅದನ್ನ ಫೋಲ್ಡ್ ಮಾಡಿದಾಗ, ಟ್ರಾನ್ಸ್ಪರೆಂಟ್ ಸೀಟ್ ಅನ್ನ ಫೋಲ್ಡ್ ಮಾಡಿದಾಗ, ಟ್ರಾನ್ಸ್ಪರೆಂಟ್ ಸೀಟ್ ಅಂದ್ರೆ ಇದು ಎರಡು ಕಡೆ ಏನ್ ಮಾಡ್ಬೇಕ ಕಾಣ್ಬೇಕು. ನಾವು ಒಂದ್ ಕಡೆ ನೋಡಿದ್ರೆ ಇನ್ನೊಂದ್ ಕಡೆ ಕಾಣೋದಕ್ಕೆ ನಾವೇನ್ ಕರಿತೀವಿ, ಟ್ರಾನ್ಸ್ಪರೆಂಟ್ ಕರಿತೀವಿ. ಟ್ರಾನ್ಸ್ಪರೆಂಟ್ ಅಪೋಸಿಟ್ ಮೀನಿಂಗ್ ಯಾವ್ದಂದ್ರೆ ಒಪ್ಯಾಕ್. ಏನದು ಒಪ್ಯಾಕ್. ಈಗ ನೋಡ್ರಿ, ಇಲ್ಲಿ ಡಾಟೆಡ್ ಲೈನ್ ಏನಿದೆ, ಈ ಡಾಟೆಡ್ ಲೈನ್ ಅನ್ನ ಏನ್ ಮಾಡ್ತಾನ ನಾವು ಫೋಲ್ಡ್ ಮಾಡ್ತಾನ. ಈ ಡಾಟೆಡ್ ಲೈನ್ ಅನ್ನ ಫೋಲ್ಡ್ ಮಾಡಿದಾಗ ಯಾವ ಚಿತ್ರ ಬರ್ತದ ಅಂತ ಕೇಳ್ತಾನ ನಾವು ಕ್ವಶನ್. ಹೌದಾ, ಇದನ್ನ ಡಾಟೆಡ್ ಲೈನ್ ಅನ್ನ ಫೋಲ್ಡ್ ಮಾಡಿದಾಗ ನಮ್ಗೆ ಏನಾಗ್ತದ, ಇದು ಪೂರಾ ಈ ತರ ಬರ್ತದ ನಮಗ. ಹೌದಾ, ಈ ತರ ಡೈಗ್ರಾಮ್ಸ್ ಇರೋದು ನೋಡ್ರಿ. ಆಲ್ಮೋಸ್ಟ್ ಎರಡು ಈಕ್ವಲ್ ಇರಬೇಕು, ಎರಡು ಲೈನ್ಸ್ ಈಕ್ವಲ್ ಅಂತೂ ಏದಾಗಿಲ್ಲ. ನೆಕ್ಸ್ಟ್ ಎದ್ರೊಳಗಿಲ್ಲ, ಡಿ ದಾಗ ಸಿ ದಾಗಿಲ್ಲ. ಡಿ ಮತ್ತು ಡಿ ದಾಗ ಈಕ್ವಲ್ ಅದಾವ, ಆದ್ರೆ ಇವು ಫೋಲ್ಡ್ ಮಾಡಿದಾಗ ಏನಾಗ್ತದ, ಎರಡು ಕ್ರಾಸ್ ಆಗ್ತದ. ಈ ಕ್ರಾಸ್ ಆಗೋದ್ರಿಂದ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವ್ದಾಗ್ತದ ಅಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಡಿ ಆಗಂಗಿಲ್ಲ. ಅಂದ್ರೆ ಇದನ್ನ ಏನಂತ ಕರಿತೀವಿ ನಾವು, ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್ ದಾಗ ಬರ್ತವೆ. ಇಲ್ಲಿ ಕಟಿಂಗ್ ಇಲ್ಲ, ಬರೀ ಫೋಲ್ಡಿಂಗ್ ಮಾಡಿದಾಗ ಏನ್ ಬರ್ತದ ಅಂತ ಕ್ವಶನ್ ಕೇಳ್ದಂಗಿಲ್ಲ. ಅಂದ್ರೆ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಬಿ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀಸನಿಂಗ್ ಸೆಕ್ಷನ್ ದಾಗ ನೋಡ್ರಿ, ಇದು ನಾನ್ ವರ್ಬಲ್ ರೀಸನಿಂಗ್ ಅಂತ ಕರಿತೀವಿ ನಾವು. ಯಾವ್ದಂದ್ರೆ ನಾನ್ ವರ್ಬಲ್ ರೀಸನಿಂಗ್. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಏನಾಗಿರುತ್ತಂದ್ರೆ, ಟೂ ಲೈನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋತ ಹೋಗ್ಯಾರ. ಟೂ ಲೈನ್ಸ್ ಅನ್ನ ಎಲ್ಲಿ ಎಕ್ಸ್ಟೆಂಡ್ ಮಾಡ್ಕೋತ ಹೋಗ್ಯಾರ ನೋಡ್ರಿ, ಟೂ ಲೈನ್ಸ್ ಅನ್ನ ಈಗ ಮೊದಲು ಏನ್ ಮಾಡ್ಯಾನ, ಕೆಳಗಡೆ ಎಕ್ಸ್ಟೆಂಡ್ ಮಾಡ್ಯಾನ, ಕೆಳಗಡೆ ಎಕ್ಸ್ಟೆಂಡ್ ಮಾಡ್ಯಾನ. ಆಮೇಲೆ ಏನ್ ಮಾಡ್ಯಾನ್ರಿ, ಸೈಡಿಗೆ ಎಕ್ಸ್ಟೆಂಡ್ ಮಾಡ್ಯಾನ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ಕೆಳಗಡೆ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಯಾವ ಆನ್ಸರ್ ಮ್ಯಾಚ್ ಆಗ್ತದ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಯಾವ್ದು ಮ್ಯಾಚ್ ಆಗ್ತದ ನೋಡ್ರಿ, ಅದಕ್ಕ ಸರಿಯಾಗಿರುವಂತ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಇದಕ್ಕೆ ಸಿ ನಮಗೆ ಸರಿಯಾಗಿರುವಂತ ಆನ್ಸರ್ ಆಗಿರುತ್ತೆ. ಓಕೆನಾ, ಇದು ಸ್ವಲ್ಪ ಸಿಂಪಲ್ ಲಾಜಿಕ್ ಇರುತ್ತೆ. ಎಕ್ಸಾಮ್ ದ ನೀವು ಕೂಲ್ ಆಗಿ ಸೊಲ್ಯೂಷನ್ ಮಾಡೋದ್ರಿಂದ ಈಸಿಯಾಗಿ ಆನ್ಸರ್ಸ್ ಗಳನ್ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇದು ಮಾತ್ರ ಫಿಕ್ಸ್ ಕ್ವಶನ್ ಇರ್ತದ. ಏನಂದ್ರೆ ಹಿಡನ್ ಫಿಗರ್ ಅಂತ ಕೊಡ್ತಾನ, ಎಂಬೆಡೆಡ್ ಫಿಗರ್ ಅಂತ ಕೊಡ್ತಾನ. ಅಂದ್ರೆ ಈ ಡೈಗ್ರಾಮ್ ನೋಡ್ರಿ, ಈ ಡೈಗ್ರಾಮ್ ಯಾವ ಆಪ್ಷನ್ ದಾಗ ಹಿಡನ್ ಆಗ್ಯದ ಅಂತ ಕೇಳ್ತಾನ. ಈ ಆಪ್ಷನ್ ದಾಗ ಯಾವ ಆಪ್ಷನ್ ದಾಗ ಹಿಡನ್ ಆಗ್ಯದ ಅಂತ ಕೇಳ್ತಾನ. ಇಲ್ಲಿ ನಮಗೆ ಬಿ ಮತ್ತು ಸಿ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ನೋಡ್ರಿ, ಡಿ ಮತ್ತು ಎ ಆಗ್ಲಿಕ್ಕೆ ಸಾಧ್ಯ ಇದೆ. ಈಗ ನೋಡ್ರಿ, ಇಲ್ಲಿ ನಾವು ಏನ್ ತಗೋಬಹುದು ಅಂದ್ರೆ ಡಿ ಆಪ್ಷನ್ ಅನ್ನ ತಗೊಂಡಾಗ ಎಸ್, ಇಲ್ಲಿ ನಮ್ಗೆ ಇದು ಬರ್ತಾವ. ಆದ್ರ ಇಲ್ಲಿ ಲೈನ್ಸ್ ಗಳು ಎಷ್ಟು ಬರ್ತಾವ ನೋಡ್ರಿ, ನಡು ನಮ್ಗ 1 2 3 ಲೈನ್ಸ್ ಗಳು ಬರ್ತಾವ. ಇಲ್ಲಿರೋದು ಎಷ್ಟು ಲೈನ್ಸ್ ಅದಾವ ಅಂದ್ರ 1 2 3 4 ಲೈನ್ಸ್ ಅದಾವ. ಇದನ್ನ ಏನ್ ಮಾಡ್ಯಾನ ಅಂದ್ರೆ 90 ಡಿಗ್ರಿ ರೊಟೇಟ್ ಮಾಡ್ಯಾನ. ಎಷ್ಟು ರೊಟೇಟ್ ಮಾಡ್ಯಾನ, 90 ಡಿಗ್ರಿ ರೊಟೇಟ್ ಮಾಡಿದಾಗ ಈ ತರ ಡೈಗ್ರಾಮ್ಸ್ ಬರ್ತದೆ. ಇಲ್ಲಿ ನೋಡ್ರಿ 1 2 3 4 ಮಿಡ್ಲ್ ಅಲ್ಲಿ 4 ಲೈನ್ಸ್ ಇರೋದ್ರಿಂದ ನಮಗೆ ಈ ಫಿಗರ್ ಎದ್ರೊಳಗೆ ಹಿಡನ್ ಆಗ್ಯದ ಅಂತಂದ್ರೆ ಎ ಆಪ್ಷನ್ ದಾಗ ಹಿಡನ್ ಆಗ್ಯದ. ಬಹಳ ಸಿಂಪಲ್ ಆಗಿರುವಂತ ಕ್ವಶನ್. ನೀವು ಎಂಬೆಡೆಡ್ ಫಿಗರ್ ಅಥವಾ ಹಿಡನ್ ಫಿಗರ್ ಅಂತ ಹೇಳಿ ಒಂದು ಕಂಪ್ಲೀಟ್ ಆಗಿರುವಂತ ಕ್ವಶನ್ ನಿಮಗೆ ಬಂದೇ ಬರ್ತದ. ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇತ್ತಂತ ಕೊಡ್ರಿ, ಈಸಿಯಾಗಿ ನೀವು ಎಕ್ಸಾಮ್ ದಾಗ ಸೊಲ್ಯೂಷನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಚೂಸ್ ದ ಆಡ್ ಒನ್ ಅಂದ್ರೆ ಗುಂಪಿಗೆ ಸೇರದ ಪದವನ್ನ ಆಯ್ಕೆ ಮಾಡಿ ಅಂತ ಇದೆ. ಚೂಸ್ ದ ಆಡ್ ಒನ್, ಇದೆ ಗುಂಪಿಗೆ ಸೇರದ ಪದವನ್ನ ಆಯ್ಕೆ ಮಾಡಿ ಅಂತಿದೆ. 68 ಇದೆ, 72 ಇದೆ, 48 ಇದೆ, 96 ಇದೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ಸ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಅನ್ನ ಮಾಡ್ಬೇಕು ಇದಕ್ಕ. ಓಕೆನಾ, ಇದಕ್ಕ ಸೊಲ್ಯೂಷನ್ ಯಾವ್ದಾಗ್ತದ ನೋಡ್ರಿ. ಎಲ್ಲ ನೋಡ್ರಿ 48 12 ಬಗ್ಗೆ ಬರ್ತದ. 12 4 48, 12 6 72, 12 8 96. ಇವು ಮೂರು ಒಂದೇ ಗುಂಪಿಗೆ ಸೇರ್ತಾವ. ಮಲ್ಟಿಪಲ್ಸ್ ಆಫ್ 12 ಅಂತ ಕರಿತೀವಿ ನಾವು. ಮಲ್ಟಿಪಲ್ಸ್ ಆಫ್ 12 ಇರ್ಬೋದು, ಮಲ್ಟಿಪಲ್ಸ್ ಆಫ್ 6 ಇರ್ಬೋದು, ಮಲ್ಟಿಪಲ್ಸ್ ಆಫ್ 24 ಇರ್ಬೋದು. ಅಂದ್ರೆ 6ರ ಗುಣಕ, 12ರ ಗುಣಕ, 24ರ ಗುಣಕ, ಇವು ಮೂರು ಅದಾವ. ಆದ್ರೆ 68 ಏನದಂದ್ರೆ 6ರ ಗುಣಕನೂ ಅಲ್ಲ, 12ರ ಗುಣಕನೂ ಅಲ್ಲ, 24ರ ಗುಣಕ ಅಲ್ಲ. ಅದಕ್ಕೆ ನಮಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದಾಗುತ್ತೆ, ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಸೆಲೆಕ್ಟ್ ದಟ್ ವಿಲ್ ದ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತ ಹೇಳ್ತಾನೆ. ಈ ಕ್ವಶನ್ ಮಾರ್ಕ್ ದಲ್ಲಿ ಯಾವ ಫಿಗರ್ ಬರುತ್ತೆ, ಕಂಪ್ಲೀಟ್ ಆಗಿರುವಂತ ಫಿಗರ್ ಏನಾಗುತ್ತೆ ಅಂತ ಹೇಳಿ ನಮ್ಮ ಕ್ವಶನ್ ಇದೆ. ಇದಕ್ಕೆ ನೋಡ್ರಿ ಡಾಟೆಡ್ ಲೈನ್ಸ್ ಇಲ್ಲಿ ತಗೋತೀವಿ ನೋಡ್ರಿ. ನಾ ಇದು ಕಂಪ್ಲೀಟ್ ಆಗ್ಬೇಕಾಗಿತ್ತಂದ್ರ ಈ ರೀತಿಯಾಗಿರುವಂತ ಒಂದು ಡೈಗ್ರಾಮ್ ಬೇಕಾಗ್ತದೆ ನಾವು. ಓಕೆನಾ, ಈ ರೀತಿಯಾಗಿ ಬಂದು ಎಸ್ ಈಗ ಬಂದಿರುವಂತದ್ ಲೈನ್ ಎಲ್ಲಿ ಬರ್ತದ ಅಂದ್ರೆ ನಮಗ ಎ ಆಪ್ಷನ್ ದಾಗೂ ಬರಂಗಿಲ್ಲ. ಎ ಆಪ್ಷನ್ ದಾಗ ನೋಡ್ರಿ ಇಲ್ಲಿ ಐತ್ ನಮಗಿದು. ಆದ್ರೆ ಉಳಿದಿದ್ದು ಏನಾಗ್ತದ, ಮಿಸ್ ಮ್ಯಾಚ್ ಆಗ್ತದ ನಮ್ಗೆ. ನೆಕ್ಸ್ಟ್ ಬಿ ಆಪ್ಷನ್ ಕೂಡ ಬರಲ್ಲ, ಸಿ ಆಪ್ಷನ್ ಕೂಡ ಬರಲ್ಲ, ಡಿ ಆಪ್ಷನ್ ನೋಡ್ರಿ ಈ ರೀತಿಯಾಗಿರುವಂತ ಮ್ಯಾಚ್ ನಮ್ಮ ಡಿ ದಲ್ಲಿ ಬರೋದ್ರಿಂದ
ಡಿ ನಮ್ಗೆ ಏನಾಗಿರುತ್ತೆ ಸರಿಯಾಗಿರುವಂತ ಆನ್ಸರ್ ಆಗಿರುತ್ತೆ. ನಾನ್ ವರ್ಬಲ್ ರೀಸನಿಂಗ್ ಕ್ವಶನ್ಸ್ ಗಳ ನೋಡ್ರಿ ಬಹಳಷ್ಟು 2ರಿಂದ 3 ಕ್ವಶನ್ಸ್ ಗಳನ್ನ ಕೇಳ್ಯಾನ, ಅದ್ರ ಬಗ್ಗೆನೂ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅವನ್ನ. ನೆಕ್ಸ್ಟ್ ನೋಡ್ರಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಗಳ ಮೇಲೆ ಕ್ವಶನ್ಸ್ ಗಳನ್ನ ಕೂಡ ಕೇಳ್ತಾ ಇದ್ದಾನೆ. ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಟಾಪಿಕ್ ಮಾಡ್ತೀನಿ ನಾ, ಸಪರೇಟ್ ಆಗಿರುವಂತ ಒಂದು ಟಾಪಿಕ್ ಮಾಡ್ತೀನಿ. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಗಳ ಮೇಲೆ 1 ಮಾರ್ಕ್ಸ್ ಮಾತ್ರ ಕಂಪಲ್ಸರಿ ಇರ್ತದ. ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅವ ಏನೇನ್ ಕೊಟ್ಟಾನ ಅದನ್ನ ನೋಡ್ಕೋಬೇಕು ನಾವು. ಏನೇನ್ ಸಿಂಬೋಲ್ಸ್ ಗಳನ್ನ ಚೇಂಜ್ ಮಾಡ್ರಿ ಅಂತ ಹೇಳ್ತಾನಂತಂದಾಗ ನೋಡ್ರಿ, ಫಸ್ಟ್ನೇದ್ ಏನಿದೆ ನೋಡ್ರಿ, ಡಿವೈಡೆಡ್ ಬೈ ಮೀನ್ಸ್ ಎಡಿಷನ್ ಅಂತ ಹೇಳ್ತಾನೆ. ಡಿವೈಡೆಡ್ ಬೈ ಇದ್ದಿದ್ದು ಎಡಿಷನ್ ತಗೊಳ್ರಿ ಅಂತ ಹೇಳ್ತಾನೆ. ಮತ್ತೇನ್ ಹೇಳ್ತಾನೆ ನೋಡ್ರಿ, ಡಿವೈಡೆಡ್ ಬೈ ಇದ್ದಿದ್ದು ಎಡಿಷನ್ ತಗೊಂಡ್ರಿ, ನೆಕ್ಸ್ಟ್ ಪ್ಲಸ್ ಇದ್ದಿದ್ದನ್ನ ಮೈನಸ್ ತಗೊಳ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಮೈನಸ್ ಇದ್ದಿದ್ದನ್ನ ಮಲ್ಟಿಪ್ಲಿಕೇಶನ್ ತಗೊಳ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಂಟು ಇದ್ದಿದ್ದನ್ನ ಡಿವಿಷನ್ ತಗೊಳ್ರಿ ಅಂತ ಹೇಳ್ತಾನೆ. ಸೈನ್ ಗಳನ್ನ ಅಷ್ಟೇ ಚೇಂಜ್ ಮಾಡ್ಬೇಕು ನಾವು, ಓಕೆನಾ. ನೆಕ್ಸ್ಟ್ ನೋಡ್ರಿ 49 ಇದೆ, ನೆಕ್ಸ್ಟ್ 7 ಇದೆ, 3 ಇದೆ, 9 ಇದೆ, 4 ಇದೆ. ಫಸ್ಟ್ ಪ್ಲಸ್ ಇದೆ, ಪ್ಲಸ್ ಇದ್ದಿದ್ದನ್ನ ಏನ್ ಮಾಡ್ರಿ ಅಂತ ಹೇಳ್ತಾನ ಮೈನಸ್. ಇಲ್ಲಿ ಏನಾಗ್ತದ ಮೈನಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಿದೆ ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಅನ್ನ ಏನ್ ಚೇಂಜ್ ಮಾಡಿರತ್ತೆ ಹೇಳ್ತಾನ ಪ್ಲಸ್ ಆಗಿ ಚೇಂಜ್ ಮಾಡಿರತ್ತೆ ಹೇಳ್ತಾನ. ಇಲ್ಲಿ ಏನ್ ಬರ್ತದ ಪ್ಲಸ್ ಬರ್ತದ. ನೆಕ್ಸ್ಟ್ ನೋಡ್ರಿ 7 ಮತ್ತು 3 ನಡುವೆ ಏನಂದ್ರೆ ಮೈನಸ್ ಇದೆ, ಮೈನಸ್ ಇದ್ದಿದ್ದು ಏನ್ ಚೇಂಜ್ ಆಗ್ತದೆ ಅಂತ ಹೇಳ್ತಾನ ಇಂಟು, ಅಂದ್ರೆ ಇಲ್ಲಿ ಏನ್ ಬರ್ತಾರೆ ಇಂಟು ಬರ್ತದ. ನೆಕ್ಸ್ಟ್ ಇಂಟು ಇದ್ದಿದ್ದು ಏನಾಗ್ತದೆ ಅಂತ ಹೇಳ್ತಾನ ಡಿವೈಡೆಡ್ ಬೈ, ಅಂದ್ರೆ ಇಂಟು ಇದ್ದಿದ್ದು ನಾವ್ ಏನ್ ಮಾಡ್ತೀವಿ ಡಿವೈಡೆಡ್ ಬೈ ಆಗಿ ಚೇಂಜ್ ಮಾಡ್ತೀವಿ. ಇದು ಸಿಂಪಲ್ ಆಗಿರುವಂತ ಚೇಂಜಸ್ ಮಾಡೋದು ನಾವು. ಮ್ಯಾಥಮೆಟಿಕಲ್ ಆಪರೇಷನ್ಸ್ ದಾಗ 1 ಮಾರ್ಕ್ಸ್ ಕಂಪಲ್ಸರಿ ಬರ್ತದ. ಸೈನ್ ಗಳ ಅಷ್ಟೇ ಚೇಂಜ್ ಮಾಡೋದು. ಬಾಡ್ಮಸ್ ರೂಲ್ ಗಳನ್ನ ಅಪ್ಲೈ ಮಾಡಿದಾಗ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಸಿಂಬಾಲ್ಸ್ ಗಳನ್ನ ಚೇಂಜ್ ಮಾಡ್ಕೋಬೇಕು. ಸಿಂಬಾಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೋಡ್ರಿ ಬಾಡ್ಮಸ್ ಫಸ್ಟ್ ಬ್ರಾಕೆಟ್ ಇದ್ರೆ ಬ್ರಾಕೆಟ್ ಬಿಡಿಸ್ಕೊಡ್ರಿ, ಆಫ್ ಇದ್ರೆ ಆಫ್ ಬಿಡಿಸ್ಕೊಡ್ರಿ, ಡಿವಿಷನ್ ಇದ್ರೆ ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದ್ರೆ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಪ್ರಿಯಾರಿಟಿ ಫಸ್ಟ್ ಎದಕ್ ಹೋಗ್ತದ ಅಂದ್ರ ಬ್ರಾಕೆಟ್ ಹೋಗ್ತದ, ನೆಕ್ಸ್ಟ್ ಆಫಿಗೆ ಹೋಗ್ತದ, ನೆಕ್ಸ್ಟ್ ಡಿವಿಷನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಇಲ್ಲಿ ಫಸ್ಟ್ ಏನಿದೆ ನೋಡ್ರಿ ಡಿವಿಷನ್ ಇದೆ, 49 ಡಿವೈಡೆಡ್ ಬೈ 7 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಂಟು 3 ಆಗ್ತದ. ನೆಕ್ಸ್ಟ್ ಪ್ಲಸ್ 9 ಮೈನಸ್ 4 ಆಗ್ತದ. 7 ಒಂದ್ಲೆ 7 7 49 ಆಗ್ತದ. 7 ಮೂರ್ಲೆ 21 ಪ್ಲಸ್ 9 ಮೈನಸ್ 4. ಪ್ರಿಯಾರಿಟಿ ಪ್ರಕಾರ ಫಸ್ಟ್ ಪ್ಲಸ್ ಮಾಡ್ಬೇಕು ನಾವು. 21 ಪ್ಲಸ್ 9 ಅಂದ್ರೆ ಎಷ್ಟು ಆಗ್ತದ 30 ಆಗ್ತದ. ಮೈನಸ್ 4 ಮಾಡಿದಾಗ ಎಷ್ಟಾಗ್ತದ 26 ಆಗ್ತದ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ 26 ಇಸ್ ದ ರೈಟ್ ಆನ್ಸರ್. ಇದು ಒಂದೇ ಕ್ವಶನ್ ನೀವು ಆನ್ಸರ್ ಮಾಡಿದ್ರೆ ಮುಗಿತಿದ್ರೊಳಗ ಏನ್ ಚೇಂಜಸ್ ಮಾಡಂಗಿಲ್ಲ ಅವ ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ದಾಗ. ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಸ್ವಲ್ಪ. ಇಲ್ಲಿ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಮಾಡ್ತೀನಿ ಅಂದ್ರೆ ಹಂಗಿಲ್ಲ. ಆದ್ರೆ PCPSI ನೀವು ಸ್ವಲ್ಪ ಡೈರೆಕ್ಟ್ ಆಗಿ ಸೊಲ್ಯೂಷನ್ಸ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಟೈಮ್ ಇರ್ತದ. ಇಲ್ಲಿ ಟೈಮ್ ಇರಂಗಿಲ್ಲ. ಅಲ್ಲಿ 10 ಕ್ವಶನ್ಸ್ ಇದ್ರು ನಿಮಗೆ ಟೈಮ್ ಇರ್ತದ. ಆದ್ರೆ ಇಲ್ಲಿ ಎಷ್ಟಿರ್ತದ 40 ಕ್ವಶನ್ಸ್ ಇರ್ತಾವ, ನಿಮಗ ಟೈಮ್ ಸಾಲೋದಿಲ್ಲ. ಅದಕ್ಕೆ ನೀವು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಡ್ ಒನ್ ಔಟ್ ಅಂತಿದೆ. ಗುಂಪಿಗೆ ಸೇರದ ಪದವನ್ನ ಹೊರಗೆ ಹಾಕಿ ಅಂತ. ಇದನ್ನ ವಿಡಿಯೋವನ್ನ ಪಾಸ್ ಮಾಡಿ ನೀವು ಇದಕ್ಕೆ ಆನ್ಸರ್ಸ್ ಗಳನ್ನ ಕೂಡ ಕಮೆಂಟ್ ಮಾಡಬಹುದು, ಯಾಕಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗ್ತದ. ಇಲ್ಲಾಂದ್ರೆ ನಾ ಕಂಪ್ಲೀಟ್ ಆಗಿರುವಂತ ಸೊಲ್ಯೂಷನ್ ಅನ್ನ ಕೊಡ್ತೀನಿ. FGH ಅಂದ್ರ ಏನ್ ನೋಡಿ, AEI ಇದೆ, IOU ಇದೆ. ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ನೋಡಿದಾಗ ಏನಿದೆ, ಇದರಲ್ಲಿ 3 ಓವೆಲ್ಸ್ ಗಳದಾವ. AEIOU 3 ಕಡೆ ಏನದಾವ ಅಂದ್ರೆ ಓವೆಲ್ಸ್ ಅದಾವ, ಒಂದ್ ಕಡೆ ಮಾತ್ರ ಏನದ ಕಾನ್ಸೋನೆಂಟ್ಸ್ ಇರೋದ್ರಿಂದ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವ್ದಾಗ್ತದ A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲಿದೆ. ಟೆರೆಸ್ ಈಸ್ ರಿಟರ್ನ್ ಆಸ್ 70 ಅಂತಿದೆ. ಇನ್ ದ ಸೇಮ್ ವೇ ಬಾಲ್ಕನಿ ಏನಾಗುತ್ತೆ? ಈ ಕೋಡಿಂಗ್ ಅಂಡ್ ಡಿಕೋಡಿಂಗ್ ನೋಡ್ರಿ 4 ಟೈಪ್ಸ್ ಬರ್ತಾವ. ಒಂದೇದ ಯಾವ್ದಂದ್ರೆ ಸಬ್ಸ್ಟಿಟ್ಯೂಟ್ ಕೋಡ್ ಬರ್ತದ, ಇನ್ನೊಂದು ರಿಲೇಷನಲ್ ಕೋಡ್ ಬರ್ತದ, ಇನ್ನೊಂದು ಜಂಪಿಂಗ್ ಕೋಡ್ ಅಂತ ಬರ್ತದ ನಮ್ಮ, ಓಕೆನಾ. ಇನ್ನೊಂದು ಲಾಸ್ಟ್ ಯಾವ್ದಾದ್ರು ವೇಟೆಡ್ ಕೋಡ್ ಬರ್ತದ ನಾವು. ಆ ಕ್ವಶನ್ ನೋಡೋಣ ಗೊತ್ತಾಗ್ಬೇಕು ನಮಗೆ. 70 60 50 30 ಅಂತ ಈ ರೀತಿಯಾಗಿ ಕೊಟ್ಟಿದ್ದಂತ ಕೊಡ್ರಿ. ಅದೇನಿರ್ತದ ಅಂದ್ರೆ ವೇಟೆಡ್ ಕೋಡ್ ಇರ್ತದ. ಒಂದ್ ವೇಳೆ ಅಲ್ಫಾಬೆಟ್ ಈಕ್ವಲ್ ಟು ಅಲ್ಫಾಬೆಟ್ಸ್ ಎಷ್ಟು ಇರ್ತಾವಲ್ಲ ಅಷ್ಟೇ ನಂಬರ್ಸ್ ಗಳನ್ನ ಕೊಟ್ಟಿದ್ನಂದ್ರೆ ಅದು ಸಬ್ಸ್ಟಿಟ್ಯೂಷನಲ್ ಕೋಡ್ ಇರ್ತದ. ಒಂದು ಅಲ್ಫಾಬೆಟ್ಸ್ ಗಳು ಕೊಟ್ಟು ಮುಂದ ಬೇರೆ ಅಲ್ಫಾಬೆಟ್ ಗಳನ್ನ ಕೊಟ್ಟಿದ್ನಂದ್ರೆ ಅವಾಗ ಏನಿರ್ತದ ಅದು ಜಂಪಿಂಗ್ ಕೋಡ್ ಇರ್ತದ. ಒಂದ್ ವೇಳೆ ಅಲ್ಫಾಬೆಟ್ ಗಳನ್ನ ಕೊಟ್ಟಿದ್ದು ಅದೇ ಅಲ್ಲಿ ಪೊಸಿಷನ್ ಚೇಂಜ್ ಮಾಡಿದ್ನಂತೆ ಕೊಡ್ರಿ, ಓನ್ಲಿ ಪೊಸಿಷನಲ್ ಕೋಡಿಂಗ್.
ಈಗ ಎ ಬಿ ಸಿ ಇರ್ತದ, ಅಲ್ಲಿ ಮುಂದೆ ಕೋಡಿಂಗ್ ಏನ್ ಕೊಟ್ಟಿರ್ತಾನ, ಸಿ ಬಿ ಎ ಅಂತ ಕೊಟ್ಟಿರ್ತಾನ. ಅದು ಯಾವ್ದಾಗ್ತದ, ಪೊಸಿಷನಲ್ ಕೋಡಿಂಗ್ ಆಗ್ತದ. ನಿಮ್ಗೆ ನೋಡೋಣ ಗೊತ್ತಾಗ್ತದ. ಇಲ್ಲಿ ಮಾತ್ರ ಯಾವ್ದಿದೆ ಅಂದ್ರೆ ವೇಟೆಡ್ ಕೋಡ್ ಇದೆ. ಯಾಕಂದ್ರೆ ಟೆರಸ್ ಈಕ್ವಲ್ ಟು ಎಷ್ಟಿದೆ, 70 ಅಂತಿದೆ. ಇದನ್ನ ನಾವು ಚೆಕ್ ಮಾಡಬಹುದು. ಟಿ ಅಂದ್ರೆ ಎಷ್ಟಾಗ್ತದೆ ಅಂದ್ರೆ T20. ಟಿ ಅಂದ್ರೆ ಎಷ್ಟಾಗತ್ತೆ, T20 E5. ನೆಕ್ಸ್ಟ್ ಆರ್ ಅಂದ್ರೆ 18 ಇದೆ. ನೆಕ್ಸ್ಟ್ ಆರ್ ಅಂದ್ರೆ 18 ಇದೆ. ಎ ಅಂದ್ರೆ 1 ಇದೆ. ಸಿ ಅಂದ್ರೆ ಎಷ್ಟಿದೆ, 3 ಇದೆ. ಇ ಅಂದ್ರೆ 5 ಇದೆ. ಅಷ್ಟು ಕೂಡಿಸಿದಾಗ ನೋಡ್ರಿ ಎಷ್ಟಾಗ್ತದೆ ನಮ್ಗೆ, 70 ಆಗ್ತದೆ. 8 + 8 16, 16 + 4 20, 20 + 5 25 + 5 ಅಂದ್ರೆ 30 ಆಗ್ತದ. ಅಷ್ಟು ಕೂಡಿಸಿದಾಗ 2 + 3 5, 5 + 2 ಅಂದ್ರೆ 7 ಆಗ್ತದ, 70 ಆಗ್ತದ. ಅದೇ ರೀತಿಯಾಗಿ ಬಾಲ್ಕನಿ BALCONY ಬಾಲ್ಕನಿಯನ್ನ ಇದ್ರ ವೇಟ್ ಗಳನ್ನ ಕೂಡಿಸಿದಾಗ ಎಷ್ಟಾಗುತ್ತೆ ಅಂತ ಹೇಳಿ ಆನ್ಸರ್ಸ್ ಅನ್ನು ನೀವೇನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಅನ್ನ ಮಾಡಬೇಕು. ಆನ್ಸರ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡಬೇಕು. ಓಕೆನಾ? ಮೆಥಡ್ ಅಂತ ಗೊತ್ತಾಗ್ಯದ, ವೇಟೆಡ್ ಕೋಡ್ ನಾಗ ಐತೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಎಸ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಮೇಲೆ 2 ಕ್ವಶನ್ಸ್ ಗಳನ್ನ ಕಂಪಲ್ಸರಿ ಆಗಿ ಕೇಳ್ತಾ ಇದ್ದಾನೆ. ಏನಿದೆ ನೋಡ್ರಿ ಕ್ವಶನ್ ನಮಗಿಲ್ಲಿ, ಸಮ್ ಕ್ಯಾಟ್ಸ್ ಆರ್ ಗೋಟ್ಸ್ ಅಂತಿದೆ, ಆಲ್ ಗೋಟ್ಸ್ ಆರ್ ಕೌಸ್ ಅಂತಿದೆ. ಇವು 2 ಸ್ಟೇಟ್ಮೆಂಟ್. ಇವು 2 ಸ್ಟೇಟ್ಮೆಂಟ್ ರಿಲೇಟೆಡ್ ಇರುವಂತ 2 ಕನ್ಕ್ಲೂಷನ್ ಕೊಡ್ತಾನೆ. ಅದ್ರೊಳಗೆ 2 ಕನ್ಕ್ಲೂಷನ್ ಕರೆಕ್ಟ್ ಆಗ್ಬೋದು, 1 ಕನ್ಕ್ಲೂಷನ್ ಕರೆಕ್ಟ್ ಆಗ್ಬೋದು, 2ನೇ ಕನ್ಕ್ಲೂಷನ್ ಕರೆಕ್ಟ್ ಆಗ್ಬೋದು, 2 ತಪ್ಪ ಆಗ್ಬೋದು, ಇಲ್ಲ 2ರಾಗ 1 ಕರೆಕ್ಟ್ ಆಗ್ಬೋದು, ಯಾವ್ದಾರೆ ಒಂದು. ಆದ್ರೆ 2 ಅಂತ ಗೊತ್ತಾಗಿಲ್ಲ ನಮಗ್. ಎಸ್, ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಗೆ ವೆನ್ ಡಯಾಗ್ರಾಮ್ಸ್ ಗಳನ್ನ ಹಾಕೋಬೇಕು ನಾವು. ವೆನ್ ಡಯಾಗ್ರಾಮ್ಸ್ ನೋಡ್ರಿ ಯಾವ ರೀತಿ ಬರ್ತಾವ ಅಂದ್ರೆ, ಸಮ್ ಕ್ಯಾಟ್ಸ್ ಆರ್ ಗೋಟ್ಸ್ ಅಂತ ಇದೆ. ಏನಿದೆ ನೋಡ್ರಿ, ಸಮ್ ಕ್ಯಾಟ್ಸ್ ಆರ್ ಗೋಟ್ಸ್, ಸಮ್ ಕ್ಯಾಟ್ಸ್ ಆರ್ ಗೋಟ್ಸ್ ಅಂತ ಇದೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಲ್ ಗೋಟ್ಸ್ ಆರ್ ಕೌಸ್ ಅಂತ ಇದೆ. ಆಲ್ ಗೋಟ್ಸ್ ಆರ್ ಕೌಸ್. ಇದು ಸಿಂಪಲ್ ಆಗಿರುವಂತ ಡೈಗ್ರಾಮ್. ಇದು ಅರ್ಥ ಆಗ್ತದ? ಈ ಡೈಗ್ರಾಮ್ ಹಾಕೊಂಡ್ರೆ ಅಂತ ತಿಳ್ಕೊಡ್ರಿ, ಇದ್ರ ಮ್ಯಾಲ ಕನ್ಕ್ಲೂಷನ್ ಗಳು ಏನೇನ್ ಆಗ್ತದ. 1ನೇ ಕನ್ಕ್ಲೂಷನ್ ಏನ್ ಬರುತ್ತೆ ನೋಡ್ರಿ, ಆಲ್ ಕೌಸ್ ಆರ್ ಗೋಟ್ಸ್ ಅಂತ ಇದೆ. ಇಲ್ಲ ನೋಡ್ರಿ, ಆಲ್ ಕೌಸ್ ಆರ್ ಗೋಟ್ಸ್ ಅಂತ ಆಗಂಗಿಲ್ಲ. ಯಾಕಂದ್ರ ಆಲ್ ಗೋಟ್ಸ್ ಆರ್ ಕೌಸ್ ಇದೆ ಅಂದ್ರೆ ಸಮ್ ಕೌಸ್ ಆರ್ ಗೋಟ್ಸ್ ಆಗ್ತದ. ಅರ್ಥ ಆಗ್ತದ? ನಿಮ್ಗ ಕ್ಲಾಸ್ನಾಗ ಹೇಳಿರೋ ಪ್ರಕಾರ ಆಲ್ ಎ ಆರ್ ಬಿ ಅಂತ ಓದ್ತೀವಿ, ಸಮ್ ಬಿ ಆರ್ ಎ. ಓದೋದ್ ಹೆಂಗ, ಆಲ್ ಎ ಆರ್ ಬಿ, ಬಿ ಲಿಂದ ಬರ್ಬೇಕಾಗಿತ್ತಂದ್ರೆ ಸಮ್ ಬಿ ಆರ್ ಎ. ಆದ್ರೆ ಇಲ್ಲೇನಿದೆ, ಸಮ್ ಕೌಸ್ ಆರ್ ಗೋಟ್ಸ್ ಅಂದ್ರೆ ಕರೆಕ್ಟ್ ಇದೆ. ಆಲ್ ಕೌಸ್ ಆರ್ ಗೋಟ್ಸ್ ಅಂದ್ರೆ 1ನೇ ಕನ್ಕ್ಲೂಷನ್ ಏನಿದೆ, ರಾಂಗ್ ಇದೆ. ನೆಕ್ಸ್ಟ್ 2ನೇ ನೋಡ್ರಿ, ಸಮ್ ಕ್ಯಾಟ್ಸ್ ಆರ್ ಕೌಸ್. ಸಮ್ ಕ್ಯಾಟ್ಸ್ ಆರ್ ಕೌಸ್ ಇದೆನಾ ಅಂದ್ರೆ 2ನೇದೇನಿದೆ, ರೈಟ್ ಇದೆ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಯಾವ್ದಾಗ್ತದೆ ಇದ್ರೊಳಗ, ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ ಬರ್ತಾ ಇದೆ ನೋಡ್ರಿ, ಸೇಮ್ ಕ್ವಶನ್ ಇದೆ. ಅದು ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, 2 ಕನ್ಕ್ಲೂಷನ್ ಇದೆ. ಇದನ್ನ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಡೈಗ್ರಾಮ್ ಅನ್ನ ಹಾಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು ನಾವು, ವೆನ್ ಡೈಗ್ರಾಮ್ ಅನ್ನ ಹಾಕೋಬೇಕು. ವೆನ್ ಡೈಗ್ರಾಮ್ ನಂತರ ಅದಕ್ಕೆ ಸೊಲ್ಯೂಷನ್ ಅನ್ನ ನೋಡ್ಕೋಬೇಕು ನಾವು. ನೆಕ್ಸ್ಟ್ ನೋಡಿ, ಆಲ್ ವುಮೆನ್ಸ್ ಆರ್ ಗರ್ಲ್ಸ್ ಅಂತಿದೆ. ಏನಿದೆ, ಆಲ್ ವುಮೆನ್ಸ್ ಆರ್ ಗರ್ಲ್ಸ್. ಆಲ್ ವುಮೆನ್ಸ್ ಆರ್ ಗರ್ಲ್ಸ್. ಓಕೆನಾ? ಆದ್ರೆ ಓದೋದು ಹೆಂಗ್ ಓದ್ತೀವಿ ನಾವು, ಆಲ್ ವುಮೆನ್ಸ್ ಆರ್ ಗರ್ಲ್ಸ್ ಅಂತ ಓದ್ತೀವಿ, ಸಮ್ ಗರ್ಲ್ಸ್ ಆರ್ ವುಮೆನ್ಸ್ ಅಂತ ಓದ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ, ಸಮ್ ಗರ್ಲ್ಸ್ ಆರ್ ಪೇಂಟರ್ಸ್ ಅಂತ ಇದೆ. ಸಮ್ ಗರ್ಲ್ಸ್ ಆರ್ ಪೇಂಟರ್ಸ್. ಅವ ಸಮ್ ವುಮೆನ್ ಆರ್ ಪೇಂಟರ್ಸ್ ಅಂತ ಕೊಟ್ಟಿಲ್ಲ. ಅರ್ಥ ಆಗ್ತದ? ಸಮ್ ವುಮೆನ್ ಆರ್ ಪೇಂಟರ್ಸ್ ಅಂತ ಕೊಟ್ಟಿಲ್ಲ, ಸಮ್ ಗರ್ಲ್ಸ್ ಆರ್ ಪೇಂಟರ್ಸ್ ಅಂತ ಇದೆ. ಓಕೆನಾ? ಈ ಡೈಗ್ರಾಮ್ ತಗೊಂಡಾಗ ಕನ್ಕ್ಲೂಷನ್ ಏನೇನ್ ಬರ್ತದ ನೋಡ್ರಿ, ಅದನ್ನ ನೋಡ್ಬೇಕು ನಾವು. 1ನೇದೇನಿದೆ ನೋಡ್ರಿ, ಆಲ್ ಗರ್ಲ್ಸ್ ಆರ್ ವುಮೆನ್ ಅಂತ ಇದೆ. ಆಲ್ ಗರ್ಲ್ಸ್ ಆರ್ ವುಮೆನ್ ಬರ್ತಂದ್ರೆ ಬರಕ್ ಸಾಧ್ಯನೇ ಇಲ್ಲ. ಆಲ್ ಗರ್ಲ್ಸ್ ಆರ್ ವುಮೆನ್ ಅಂತ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಮ್ ಗರ್ಲ್ಸ್ ಆರ್ ವುಮೆನ್ಸ್ ಅಂತ ಬರ್ಬೋದು. ಅಂದ್ರೆ 1ನೇದು ಏನಾಗ್ತದ, ರಾಂಗ್ ಆಗ್ತದ. ನೆಕ್ಸ್ಟ್ ನೋಡ್ರಿ, 2ನೇ ಕನ್ಕ್ಲೂಷನ್ ಏನಿದೆ, ಸಮ್ ವುಮೆನ್ ಆರ್ ಪೇಂಟರ್ಸ್ ಅಂತಿದೆ. ಸಮ್ ವುಮೆನ್ ಆರ್ ಪೇಂಟರ್ಸ್ ಅಂದಾಗ ವುಮೆನ್ ಮತ್ತು ಪೇಂಟರ್ಸ್ ಟಚ್ ಇಲ್ಲೇ ಇಲ್ಲ. ಹೌದಾ? ಒಂದ್ ವೇಳೆ ಟಚ್ ಮಾಡಿದ್ರು ಕೂಡ ಅದು ಪಾಸಿಬಿಲಿಟಿ ಇರ್ತದ, ಆದ್ರೆ ಎಕ್ಸಾಕ್ಟ್ ಆಗಿ ಟಚ್ ಆಗ್ತಂತ ಹೇಳಕ್ ಆಗಿಲ್ಲ. ಅಂದ್ರೆ 2ನೇದು ಕೂಡ ಏನಿದೆ ಅಂದ್ರೆ ರಾಂಗ್ ಇದೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ನೈದರ್ ಕನ್ಕ್ಲೂಷನ್ 1 and 2 ಫಾಲೋಸ್. 1 ಫಾಲೋ ಆಗಲ್ಲ, 2 ಫಾಲೋ ಆಗಲ್ಲ. ಅರ್ಥ ಆಗ್ತದ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇವೆಲ್ಲ 2018ರಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳು. SSC GD 2018ರಲ್ಲಿ 25 ಕ್ವಶನ್ಸ್ ಗಳನ್ನ ಕೇಳಿದಾನೆ. ಇದು ನೋಡ್ರಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದೆ. ಅರ್ಥ ಆಗ್ತದ? ಕೋಡಿಂಗ್ ಅಂಡ್
ಡಿ ಕೋಡಿಂಗ್ ಇದೆ. ಇಲ್ಲಿ ನೋಡ್ರಿ ಅಲ್ಫಾಬೆಟ್ ಈಕ್ವಲ್ ಟು ಸೇಮ್ ಅಲ್ಫಾಬೆಟ್ಸ್ ಅದಾವ ಅಂದ್ರೆ ಇದು ಜಂಪಿಂಗ್ ಕೂಡ ಇರ್ಬೋದು, ಪ್ಲಸ್ ಅರೆ ಇರ್ಬೋದು, ಮೈನಸ್ ಅರೆ ಇರ್ಬೋದು. ಅರ್ಥ ಆಗ್ತದ? ಇಲ್ಲಿ ನೋಡ್ರಿ ಏನು ಇದೆ ಅಂದ್ರೆ ಪೊಲಿಟಿಕಲ್ ಅನ್ನ ಏನಂತ ಬರ್ದಾನಂದ್ರೆ ಸಿಂಪಲ್ ಆಗಿರುವಂತ ಲಾಜಿಕ್ ನೋಡ್ರಿ. ಫಸ್ಟ್ ನಿಮ್ಗೆ ಗೊತ್ತಾಗಬೇಕು ಯಾವ ಕೋಡಿಂಗ್ ಇದೆ. ವೇಟೆಡ್ ಕೋಡ್, ಜಂಪಿಂಗ್ ಕೋಡ್, ರಿಲೇಷನಲ್ ಕೋಡ್, ಸಬ್ಸ್ಟಿಟ್ಯೂಟ್ ಕೋಡ್. ಇಲ್ಲೇನಿದೆ ಇದು ಜಂಪಿಂಗ್ ಕೋಡ್. ಇದು ಯಾಕಂದ್ರೆ ಸೇಮ್ ಅಲ್ಫಾಬೆಟ್ಸ್ ಗಳದ ನೋಡ್ರಿ. ಪೊಲಿಟಿಕಲ್ ಈಕ್ವಲ್ ಟು ಕ್ಯೂ ಎನ್ ಎಂ ಎಚ್ ಯು ಎಚ್ ಡಿ ಝೆಡ್ ಎಂ ಅಂತಿದೆ. ಈಗ ನೋಡ್ರಿ ಪಿ ಓ ಎಲ್ ಐ ಟಿ ಐ ಸಿ ಎ ಎಲ್ ಇದನ್ನ ಕೋಡ್ ಯಾವ ರೀತಿ ಮಾಡಿದ್ದಾರೆ? ಕ್ಯೂ ಎನ್ ಎಂ ಎಚ್ ಯು ಎಚ್ ಡಿ ಝೆಡ್ ಎಂ ಅಂತ ಇದೆ. ಪಿ ಆಗನ ಏನ್ ಬರ್ತದೆ ನೋಡ್ರಿ? ಕ್ಯೂ. ಪಿ ಆಗನ ಏನಿದೆ? ಕ್ಯೂ ಇದೆ. ಎನ್ ಆಗನ ಏನ್ ಬರ್ತಾರೆ? ಓ. ಇಲ್ಲಿಂದ ಅಂದ್ರೆ +1 -1 +1 -1. ಅರ್ಥ ಆಗ್ತದ? ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತಂತ ಕೊಡ್ರಿ. ಫಸ್ಟಿಗೆ +1 -1 +1 -1 ಇದಕ್ಕ ಸೋಷಿಯಲ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೇಕು. ಲಾಜಿಕ್ ಅಂತೂ ಗೊತ್ತಾಗ್ಯದ. ಲಾಜಿಕ್ ಅಂತೂ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಾಗಿದೆ. ಇದಕ್ಕೆ ಸರಿಯಾಗಿರುವಂತ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೋಷಿಯಲ್ ಈಕ್ವಲ್ ಟು ಯಾವ್ದಾಗತ್ತೆ? ಆಪ್ಷನ್ಸ್ ಎ ಆಗತ್ತಾ, ಆಪ್ಷನ್ಸ್ ಬಿ ಆಗತ್ತಾ, ಆಪ್ಷನ್ ಸಿ ಅಥವಾ ಡಿ ಯಾವ್ದಾಗ್ತದ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, 1ನೇ ಟರ್ಮ್ ಮತ್ತು 2ನೇ ಟರ್ಮಿಗೆ ಏನು ರಿಲೇಷನ್ ಇದೆ ಅಲ್ಲ, ಅದ ನೆಕ್ಸ್ಟ್ ಟರ್ಮಿಗೆ ಯಾವ ರಿಲೇಷನ್ ಬರ್ತದ ಅಂತ ಕೇಳ್ತಾನೆ. ಎಸ್, ಈಗ ನೋಡಿ PURSC ಅಂತ ಇದೆ, ಅದನ್ನ UPRES ಅಂತ ಬರ್ದಾನ. ಅದಕ್ಕ ಏನೇನ್ ಚೇಂಜಸ್ ಮಾಡ್ಯಾನ ಅಂತಂದ್ರೆ PURSC ಅಂತ ಇದೆ. ಆರ್ ಮಿಡ್ಲ್ ಅಲ್ಲೇ ಇದೆ. ಇಲ್ಲಿ ಕೂಡ ಆರ್ ಮಿಡ್ಲ್ ಇದೆ, ಇಲ್ಲಿ ಕೂಡ ಆರ್ ಏನಿದೆ ಮಿಡ್ಲ್ ಅಲ್ಲಿ ಇದೆ. ಇಲ್ಲಿ ಆರ್ ಕೂಡ ಏನ್ ಮಾಡ್ಬೇಕು ನಾವು? ಮಿಡ್ಲ್ ಅಲ್ಲಿ ಇಡಬೇಕು. ಪಿ ಇದ್ದಿದ್ದು ಏನಾಗಿರ್ತದ? UP ಆಗಿರ್ತದ. ಆರ್ ಇದ್ದಲ್ಲಿ ಆರೇ ಇರ್ತದ. ನೆಕ್ಸ್ಟ್ SC ಇದ್ದಲ್ಲಿ ಏನಾಗಿದೆ ನೋಡ್ರಿ? ES ಆಗಿದೆ. ಅರ್ಥ ಆಗ್ತದ? ಮಿಡ್ ಲೆಟರ್ ಇಸ್ ಸೇಮ್. ಫಸ್ಟ್ ಟು ಏನ್ ಮಾಡ್ತಾನ? ಇಂಟರ್ಚೇಂಜ್. ಲಾಸ್ಟ್ ಟು ಏನ್ ಮಾಡ್ತಾನ? ಇಂಟರ್ಚೇಂಜ್. ಅದೇ ರಿಲೇಶನ್ಶಿಪ್ ಅನ್ನ ಇಲ್ಲಿ ಅಪ್ಲೈ ಮಾಡಿದಾಗ RAZOR ಅಂತ ಇದೆ. ಜೆಡ್ ಅಂತರೂ ಅಷ್ಟೇ ಇಡ್ರಿ. RA ಇದ್ದಿದ್ದು ಏನಾಗ್ತದ? AR ಆಗ್ತದ. ನೆಕ್ಸ್ಟ್ OR ಇದ್ದಿದ್ದು ಏನಾಗ್ತದ? RO ಆಗ್ತದ. ಇದಕ್ಕೆ ಆಪ್ಷನ್ ನೋಡ್ರಿ ಏನೈತಿ? ARZ RO ಯಾವ್ದಿದೆ ಅಂದ್ರೆ ಇದಕ್ಕೆ ಸಿ ನಮಗೆ ಸರಿಯಾಗಿರುವಂತ ಆನ್ಸರ್ ಆಗುತ್ತೆ. ಇದು ಎನಾಲಜಿದ ಬರ್ತದ. ವರ್ಡ್ ಎನಾಲಜಿನೂ ಬರ್ಬೋದು. ಅರ್ಥ ಆಗ್ತದೆ? GK ಎನಾಲಜಿನೂ ಬರ್ಬೋದು. ಎನಾಲಜಿ ಅಂದ್ರೆ 1, 2ಕ್ಕೆ ಏನ್ ಸಂಬಂಧ ಇರ್ತದಲ್ಲ, 3, 4ಕ್ಕೆ ಅದೇ ಸಂಬಂಧ. ಅಲ್ಫಾಬೆಟ್ ಎನಾಲಜಿ ಇರ್ಬೋದು, ವರ್ಡ್ ಎನಾಲಜಿನೂ ಇರ್ಬೋದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಎನಾಲಜಿ ಇರ್ಬೋದು, GK ರಿಲೇಟೆಡ್ ಎನಾಲಜಿ ಇರ್ಬೋದು, ನಂಬರ್ಸ್ ರಿಲೇಟೆಡ್ ಎನಾಲಜಿನೂ ಇರ್ಬೋದು. ಯಾವ್ದು ಬೇಕಾದ್ನೂ ಕೇಳ್ಬೋದು. ಎನಾಲಜಿದಾಗ ಕೇಳಿದ್ ನೋಡ್ರಿ ಕಾರ್ಡಿಯಾಲಜಿ ಅಂತ ಹೇಳಿ. ಹಂಗ ಎನಾಲಜಿ ಬಗ್ಗೆ ಕ್ವಶನ್ಸ್ ಗಳ ನಿಮ್ಮ ನಾಲೆಜ್ ಮೇಲೆ ಡಿಸೈಡ್ ಆಗ್ತದ. ಎದ್ರ ಮೇಲೆ ಡಿಸೈಡ್ ಆಗ್ತದ ಅಂದ್ರ ನಾಲೆಜ್ ಮೇಲೆ ಡಿಸೈಡ್ ಆಗ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಅಲ್ಫಾಬೆಟ್ ಸಿರೀಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಯಾವ ರೀತಿ ಹೆಲ್ಪ್ ಆಗ್ತದ ಅಂದ್ರ, ಅಲ್ಫಾಬೆಟ್ ಸಿರೀಸ್ ಕೂಡ ವೇಟೆಡ್ ಕೋಡ್ ನಾಗ ಏನ್ ಮಾಡಿರ್ತಿರಲ್ಲ ಅದೇ ನಿಮ್ಗೆ ಇಲ್ಲಿ ಹೆಲ್ಪ್ ಆಗ್ತದ. ಏನೇನ್ ಹೆಲ್ಪ್ ಆಗ್ತದ ನೋಡ್ರಿ. AB ಅಂತಿದೆ. ಏನಿದೆ? AB ಅಂದ್ರ 1, 2, GH ಅಂದ್ರೆ 7, 8, MN ಅಂದ್ರೆ 13, 14, ST ಅಂದ್ರೆ 19, 20. ಒಂದೊಂದು ಗುಂಪ್ ಇದೆ. ಇದು AB ಅಂದ್ರೆ 1, 2 ಗುಂಪ, 7, 8 ಅಂದಾಗ ನೋಡ್ರಿ GH, MN ಅದು ಒಂದು ಗುಂಪ 13, 14, ST ಅಂದ್ರೆ 19, 20. ಒಂದು ಗುಂಪಿನಿಂದ ಇನ್ನೊಂದು ಗುಂಪಿಗೆ 5 ಡಿಫ್ರೆನ್ಸ್ ಇದೆ. 2, 7 ಇದಕ್ಕೆ 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 14, 19ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ? 5 ಡಿಫ್ರೆನ್ಸ್ ಇದೆ. 20ಕ್ಕೆ 5 ಡಿಫ್ರೆನ್ಸ್ ಅಂದ್ರೆ ಎಷ್ಟಾಗ್ತದ? 25, 26. 25ನೇ ಲೆಟರ್ ಯಾವ್ದಾಗ್ತದ? Y ಆಗ್ತದ. 26ನೇ ಲೆಟರ್ ಯಾವ್ದಾಗ್ತದ? Z ಆಗ್ತದ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ YZ ನಮಗೆ ಸರಿಯಾಗಿರುವಂತ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. ಎಸ್, ಸಿಲೋಗಿಸಮ್ ಮೇಲಿದೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ಸ್ ಅನ್ನ ಕಮೆಂಟ್ ಮಾಡ್ರಿ. ಇದ್ರೊಳಗೆ ಒಂದು 20 ರಿಂದ 25 ಕ್ವಶನ್ಸ್ ಗಳನ್ನ ಈಗಲೇ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇನ್ನ ಮುಂದೆ ಟೈಮ್ ಅನ್ನೋದು ಬಿಡಂಗಿಲ್ಲ. ಇನ್ನು 20 ಡೇಸ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ.
ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಏನೇನು ಫೋಕಸ್ ಮಾಡ್ಬೇಕು ಅನ್ನೋದು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ರೆಫರ್ ಮಾಡೋದ್ರಿಂದ ನಿಮ್ಗೆ ನಾಲೆಜ್ ಬರ್ತದ. ಏನ್ ನೋಡ್ರಿ ಮೆಟಲ್ಸ್ ಅಂತ ಬರ್ತದ. ಮೆಟಲ್ಸ್ ಅನ್ನೋದು ಏನಂದ್ರೆ ಒಂದು ಗುಂಪು. ಅದು ಮೆಟಲ್ಸ್ ಏನ್ರಿ, ಇದು ಒಂದು ಗುಂಪು. ಈ ಮೆಟಲ್ಸ್ ದಾಗ ನಮ್ಗೆ ಏನೇನ್ ಬರ್ತಾವ ಅಂದ್ರೆ ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಕಾಪರ್ ಇರ್ಬೋದು. ಅಂದ್ರೆ ಮೆಟಲ್ಸ್ ದಾಗ ಒಂದ್ ಏನ್ ಬರ್ತದ, ಸಿಲ್ವರ್ ಬರ್ತದ. ಇನ್ನೊಂದ್ ಯಾವ್ದು ಬರ್ತದಂದ್ರೆ ಗೋಲ್ಡ್ ಬರ್ತದ. ಕೆಲವೊಂದು ಸಿಲ್ವರ್ಗಳು ಗೋಲ್ಡ್ ಆಗಿ ಸಾಧ್ಯ ಇಲ್ಲ. ಸಿಲ್ವರೇ ಬೇರೆ, ಗೋಲ್ಡೇ ಬೇರೆ. ಅಂದ್ರೆ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇದು ಮಿರರ್ ಇಮೇಜ್ ಇದೆ. ಯಾವ ಇಮೇಜ್ ನೋಡ್ರಿ? ಮಿರರ್. ಇದ್ರ ಮೇಲೆ ಕೂಡ ಒಂದು ಸಪ್ರೇಟ್ ಆಗಿರುವಂತ ವಿಡಿಯೋ ಮಾಡ್ತೀನಿ. ಆದ್ರೆ ಇದರಲ್ಲಿ 2 ಟ್ರಿಕ್ಸ್ ಗಳನ್ನು ನೆನ್ಪಿಡ್ಬೇಕು ನಾವು. ಎಷ್ಟು ಟ್ರಿಕ್ಸ್ ರೀ? 2 ಟ್ರಿಕ್ಸ್. 2 ಟ್ರಿಕ್ಸ್ ಏನಂದ್ರೆ, ಇವು ಫಸ್ಟ್ ಏನು ವರ್ಡ್ ಕೊಟ್ಟಿರ್ತಾನಲ್ಲ, ರೈಟ್ ಇದ್ದ ಅಲ್ಫಾಬೆಟ್ಗಳು ಲೆಫ್ಟಿಗೆ ಹೋಗ್ತಾವ, ರಿವರ್ಸ್ ಆಗಿಬಿಡ್ತಾವ. ಅರ್ಥ ಆಗ್ತದ? ಎ ಇದ್ದಿದ್ದು ಎ ಫಸ್ಟಿಗೆ ಬರ್ತದ, ಐ ಫಸ್ಟಿಗೆ ಬರ್ತದ, ಎನ್, ಎಂ, ಓ, ಎಸ್, ಎನ್, ಐ ಇವೇನಾಗ್ಬಿಡ್ತಾವ, ರಿವರ್ಸ್ ಆಗ್ತಾವ ಇವೆಲ್ಲ. ಫಸ್ಟ್ ಸ್ಟೆಪ್ ಏನಂದ್ರೆ ರಿವರ್ಸ್ ತಗೊಳ್ಳೋದು. ಆಮೇಲೆ ಏನೇನು ನಮಗ್ ಮಿರರ್ದಾಗ ಬರ್ತಾವ. ಈ ಮಿರರ್ ಇಮೇಜ್ ದಾಗ ನೋಡ್ರಿ ಬಹಳ ಸಿಂಪಲ್. ಏನಂದ್ರೆ ಲೆಫ್ಟ್ ಇದ್ದಿದ್ದು ರೈಟಿಗೆ ಬರ್ತಾವ, ರೈಟ್ ಇದ್ದಿದ್ದು ಲೆಫ್ಟಿಗೆ ಬರ್ತಾವ. ಈ ಡೈರೆಕ್ಷನ್ ಟೆಸ್ಟ್ ಐತಿ ನೋಡ್ರಿ. ಯಾವ್ದು? ಡೈರೆಕ್ಷನ್ ಟೆಸ್ಟ್ ನಾಗ ಈ ಬಹಳ ಸಿಂಪಲ್ ನೋಡ್ರಿ. ಈಗ ನಮಗ್ ಮಿರರ್ ಇಮೇಜ್ ದಾಗ ನೋಡ್ರಿ, ಇದು ಲೆಫ್ಟ್ ಐತೆ, ಇದು ಈಸ್ಟ್ ಐತಿ, ಇದು ವೆಸ್ಟ್ ಐತಿ. ಮಿರರ್ನ ಏನಾಗ್ತದ, ಈಸ್ಟ್ ಇದ್ದಿದ್ದು ವೆಸ್ಟ್ ಆಗ್ತದ. ಇದು ನೆಕ್ಸ್ಟ್ ನೋಡ್ರಿ ನಾರ್ತ್ ಈಸ್ಟ್ ಐತಿ, ಇದು ಏನದ ನಾರ್ತ್ ವೆಸ್ಟ್ ಅದ. ಇಲ್ಲಿ ಏನೇನ್ ಚೇಂಜಸ್ ಆಗ್ತಾವ ಅಂದ್ರ ಈಸ್ಟ್ ಇದ್ದಿದ್ದು ವೆಸ್ಟಿಗೆ ಹೋಗ್ತದ, ನಾರ್ತ್ ಈಸ್ಟ್ ಇದ್ದಿದ್ದು ಎಲ್ಲಿ ಹೋಗ್ತದ, ನಾರ್ತ್ ವೆಸ್ಟಿಗೆ ಹೋಗ್ತದ. ಇದು ನೋಡ್ರಿ ನಾರ್ತ್ ಇದ್ದಿದ್ದು ನಾರ್ತಿಗೆ ಇರ್ತದ, ಏನು ಚೇಂಜ್ ಆಗಂಗಿಲ್ಲ. ಅರ್ಥ ಆಗ್ತದ? ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವೆಲ್ಲ ನಾವು ನೋಡಿದಾಗ INSOM ಅಂದಾಗ ಫಸ್ಟಿಗೆ ಏನ್ ಬರ್ತದ, ಎ ಬರ್ಕೊಡ್ರಿ, ಆಮೇಲೆ ಐ ಬರ್ಕೊಡ್ರಿ, ಆಮೇಲೆ ಎನ್, ಆಮೇಲೆ ಎಂ, ಆಮೇಲೆ ಓ, ಆಮೇಲೆ ಎಸ್, ಆಮೇಲೆ ಎನ್, ಆಮೇಲೆ ಐ. ಅರ್ಥ ಆಗ್ತದ? ಐ ನೋಡ್ರಿ ಸೇಮ್ ಇರ್ತದ. ಇಲ್ಲಿ ನೋಡ್ರಿ ಯಾವ ಅದಾವ ಅಂದ್ರೆ ಫಸ್ಟಿಗೆ ಎ ಬಂದಿರುವಂತದ್ದು ಯಾವ ಆಪ್ಷನ್ ಅದಾವ ಅಂದ್ರೆ 2 ಅದಾವ. ಹೌದಾ? ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಎಲ್ಲಾ ಅಲ್ಫಾಬೆಟ್ಸ್ ಸೇಮ್ ಅದಾವ ನೋಡ್ರಿ, ಎ, ಐ, ಎನ್. ನೆಕ್ಸ್ಟ್ ನೋಡ್ರಿ ಎಂ, ಓ ಬರೋ ಬದ್ಲಿ ಏನ್ ಬಂದ್ರೆ ಇಲ್ಲಿ ಎಸ್ ಬಂದದ. ಅಂದ್ರೆ ಇವು ಅಲ್ಫಾಬೆಟ್ ಗಳು ಏನದಾವ ಅಂದ್ರೆ ಈ ತರ ಇಲ್ಲ. ಆಮೇಲೆ ಲಾಸ್ಟ್ ಸ್ಟೆಪ್ ಏನಂದ್ರೆ ಮಿರರ್. ಅರ್ಥ ಆಗ್ತದ? ಬಹಳ ಸಿಂಪಲ್ ಆಗಿ ತೋರಿಸ್ತೀನಿ. ಇದು ಇ ಐತ್ ನೋಡ್ರಿ, ಇದು ಮಿರರ್ ದಾಗ ನೋಡಿದ ಯಾವ ರೀತಿ ಬರ್ತದ, ಈ ರೀತಿಯಾಗಿ ಬರ್ತದ. ನೀವು A to Z ತನ ಮಿರರ್ ಇಮೇಜ್ ಗಳು ಅಲ್ಫಾಬೆಟ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಮಿರರ್ ದಾಗ ಹೆಂಗ್ ಕಾಣ್ತಾವ ಅದೇ ರೀತಿಯಾಗಿ 1 2 3 ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿದ್ರೆ ಗೊತ್ತಾಗಲ್ಲ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಕೊಡ್ರಿ, ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಆಡ್ ಒನ್ ಔಟ್ ಇದೆ, ಗುಂಪಿಗೆ ಸೇರದ ಪದ ಅಂತೇಳಿ. ಇದು ಇಂಗ್ಲಿಷ್ ರಿಲೇಟೆಡ್ ಇರ್ತದ. ನಂಬರ್ಸ್ ರಿಲೇಟೆಡ್ ಆಡ್ ಒನ್ ಇರ್ಬೋದು, ರೀಸನಿಂಗ್ ರಿಲೇಟೆಡ್ ಆಡ್ ಒನ್ ಇರ್ಬೋದು, GK ರಿಲೇಟೆಡ್ ಆಡ್ ಒನ್ ಇರ್ಬೋದು. ಇದು ಇಂಗ್ಲಿಷ್ ರಿಲೇಟೆಡ್. ಅದ್ರ ಮೀನಿಂಗ್ ನೋಡ್ರಿ, ಡಿಟೆಕ್ಟ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಇದೆ. ಡಿಟೆಕ್ಟ್ ಅಂದ್ರೆ ಇದು ಅಬ್ಸರ್ವ್ ಮಾಡೋದು, ಪರ್ಸೀವ್ ಇದು ಕೂಡ ಅಬ್ಸರ್ವ್ ಮಾಡೋದು, ಇದು ಕೂಡ ಅಬ್ಸರ್ವ್. 3 ಮೀನಿಂಗ್ ನೋಡಿ ಈಕ್ವಲೆಂಟ್ ಆಗ್ತಾವ, ಒಂದೇ ಮೀನಿಂಗ್ ಅಲ್ಲ. ಈಗ ಆನಂದ, ಸಂತೋಷ ಇವು 2 ಒಂದೇ ಮೀನಿಂಗ್ ಇದು. ಅರ್ಥ ಆಗ್ತದೆ? ಅದೇ ರೀತಿಯಾಗಿ ಇವು ಡಿಟೆಕ್ಟ್, ಪರ್ಸೀವ್ ಮತ್ತು ಅಬ್ಸರ್ವ್ ಒಂದೇ ಮೀನಿಂಗ್ ಕೊಡೋದ್ರಿಂದ ಇಗ್ನೋರೆನ್ಸ್ ಅಂದ್ರೆ ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ. ಅದಕ್ಕೆ ಇದು ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. 5 men ಇದಾರೆ, PQRS and T. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಬರ್ತದೆ. ಎದ್ರೊಳಗೆ ಬರ್ತಾರೆ? ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಬರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇವನು ಕೂಡ 2018 SSC GD ದಾಗ ಕೇಳ್ಯಾನ ಇದನ್ನ. ಇದಕ್ಕೆ ಸೊಲ್ಯೂಷನ್ ಏನಿದೆ ನೋಡ್ರಿ, PQRST ರೀಡಿಂಗ್ ಎ ನ್ಯೂಸ್ ಪೇಪರ್. ಎಷ್ಟು ಜನ ಅದಾರ ನೋಡ್ರಿ? 5 ಜನ ಅದಾರ. ಎಷ್ಟು ಜನ ಅದಾರೆ? 5 ಜನ ಅದಾರ. PQRST ರೀಡಿಂಗ್ ಎ ನ್ಯೂಸ್ ಪೇಪರ್ 5 ಜನ ಅದಾರ. ದ ಒನ್ ಹೂ ರೀಡ್ಸ್ ಇಟ್ ಫಸ್ಟ್ ಗಿವ್ಸ್ ಇಟ್ ಟು ದ T. ಯಾರು ನ್ಯೂಸ್ ಪೇಪರ್ ಫಸ್ಟ್ ಓದ್ತಾರಲ್ಲ ಅವ್ರು ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ? T ದವ್ರಿಗೆ ಕೊಡ್ತಾರೆ. ಅರ್ಥ ಆಗ್ತದ? ಒನ್ ಹೂ ರೀಡ್ಸ್ ಇಟ್ ಫಸ್ಟ್ ಗಿವ್ಸ್ ಇಟ್ ಟು T. ಯಾರು ಫಸ್ಟ್ ನ್ಯೂಸ್ ಪೇಪರ್ ಓದ್ತಾರಲ್ಲ ಅದು T ದವ್ರಿಗೆ ಕೊಡ್ತಾರೆ. ಅಂದ್ರೆ T ಯಾವ್ದು ಈ ಪ್ಲೇಸಿಗೆ ಬರ್ತಾನವ? ಸೆಕೆಂಡ್ ಪ್ಲೇಸಿಗೆ ಬರ್ತಾನ. ಫಸ್ಟ್ ಯಾರು ಓದ್ತಾರಲ್ಲ ಸೆಕೆಂಡ್ ಯಾರಿಗೆ ಕೊಡ್ತಾನೆ? T ಕೊಡ್ತಾನೆ. ಒಟ್ಟು ಎಷ್ಟು ಜನ ಅದಾರ? ನಮಗೆ 5 ಜನ ಅದಾರ.
ಅಂದ್ರೆ ಇನ್ನೂ 3 ಪ್ಲೇಸ್ಗಳು ಏನದಾವ ಅಂದ್ರ ಖಾಲಿ ಅದಾವ. ಅರ್ಥ ಆಗ್ತದ? ಒಂದೇ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಒನ್ ಹೂ ರೀಡ್ಸ್ ಇಟ್ ಫಸ್ಟ್ ಗಿವ್ಸ್ ಇಟ್ ಟು ದ ಟಿ. ಅದ್ರ ಫಸ್ಟ್ ಯಾರು ಓದ್ತಾರ ಅಂತ ಗೊತ್ತಿಲ್ಲ, ಅದ್ರ ಫಸ್ಟ್ ಓದವ್ ಮಾತ್ರ ಯಾರಿಗೆ ಕೊಡ್ತಾನೆ? ಟಿ ದವ್ ಕೊಡ್ತಾನೆ. ಅಂದ್ರೆ ಟಿ ಏನದ? ಎರಡನೇದವ್ ನ್ಯೂಸ್ ಪೇಪರ್ ಓದ್ ನಾವು. ನೆಕ್ಸ್ಟ್ ನೋಡಿ, ದ ಒನ್ ಹೂ ರೀಡ್ಸ್ ಇಟ್ ಲಾಸ್ಟ್. ಯಾರ್ ಲಾಸ್ಟ್ ಓದ್ತಾರಲ್ಲ, ಹ್ಯಾಡ್ ಟೇಕನ್ ಇಟ್ ಫ್ರಮ್ ಆರ್. ಯಾರ್ ಲಾಸ್ಟ್ ಓದೋರು ಯಾರಿಂದ ಕಲೆಕ್ಟ್ ಮಾಡ್ತಾರಂದ್ರ ಅವರು ಆರ್ ಲಿಂದ ಕಲೆಕ್ಟ್ ಮಾಡ್ತಾರ. ಆದ್ರ ಲಾಸ್ಟ್ ಓದೋರ್ನ ಕೊಟ್ಟಿಲ್ಲಮ್ಮ. ಅರ್ಥ ಆಗ್ತದ? ಕ್ಯೂ ಇಸ್ ನಾಟ್ ಫಸ್ಟ್. ಕ್ಯೂ ನೋಡ್ರಿ ಫಸ್ಟ್ ಅಲ್ಲ, ಲಾಸ್ಟ್ ಅಲ್ಲ. ಕ್ಯೂ ನೋಡ್ರಿ ಫಸ್ಟ್ ನು ಓದಂಗಿಲ್ಲ, ಲಾಸ್ಟ್ ನು ಓದಂಗಿಲ್ಲ. ಅಂದ್ರ ಕ್ಯೂ ಏನಿರ್ತಾನ? ಮಿಡಲ್ ದಾಗ ಇರ್ತಾನ. ಅರ್ಥ ಆಗ್ತದ? ನೆಕ್ಸ್ಟ್ ನೋಡ್ರಿ, ದೇರ್ ವರ್ 2 ರೀಡರ್ಸ್ ಬಿಟ್ವೀನ್ ಪಿ ಅಂಡ್ ಆರ್. ಪಿ ಮತ್ತು ಆರ್ ನಡುವೆ ಇಬ್ಬರು ಏನಿರ್ತಾರಂದ್ರೆ ಓದುಗರು ಇರ್ತಾರ. ಇಲ್ಲಿ ಆರ್ ಇದೆ, ಪಿ ಅಂತೂ ಇಲ್ಲಿ ಬರಲ್ಲ. ಪಿ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಪ್ಲೇಸಿಗೆ ಕೊಡ್ಬೇಕಾಗ್ತದ. ಉಳಿದವ್ರು ಯಾರು ಹೇಳ್ರಿ? ಪಿ ಇದೆ, ಕ್ಯೂ ಇದೆ, ಆರ್ ಇದೆ, ಎಸ್ ಇದೆ. ಇಲ್ಲಿ ಯಾರು ಬರ್ತಾರ? ಎಸ್ ಬರ್ತಾರ. ನೆಕ್ಸ್ಟ್ ನೋಡಿ, ಹೂ ಇಸ್ ದ ಥರ್ಡ್ ಒನ್? ಹೂ ಇಸ್ ದ ಥರ್ಡ್ ಒನ್ ಟು ರೀಡ್ ದ ನ್ಯೂಸ್ ಪೇಪರ್? ಅಂದ್ರೆ ಮೂರನೇದವ್ರು ಯಾರು? ನ್ಯೂಸ್ ಪೇಪರ್ ಮೂರನೇದವ್ರು ಯಾರು ಅಂದ್ರೆ ನಮಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದು ಬರುತ್ತೆ? ಕ್ಯೂ ಇಸ್ ದ ರೈಟ್ ಆನ್ಸರ್. ಕ್ಯೂ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಎಸ್, ಇದು ಕೂಡ SSC GD 2018ರಲ್ಲಿ ಕೇಳಿರುವಂತ ಕ್ವಶನ್. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ. ಎದ್ರ ಮೇಲೆ? ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಕೇಳಿ. ಎಷ್ಟು ಜನ ಅದಾರ ನೋಡ್ರಿ? P, Q, R, S, T and U are sitting in a circular table facing the center. P, Q, R, S, T and U are sitting circular table facing the center. ಈಗ ಸರ್ಕ್ಯುಲರ್ ಟೇಬಲ್ ಇದೆ, ಯಾವ ಕಡೆ ಫೇಸ್ ಮಾಡ್ಯಾರ ನೋಡ್ರಿ? ಫೇಸಿಂಗ್ ದ ಸೆಂಟರ್ ಅಂದಾಗ 1 2 3 4 5 6 ಮೆಂಬರ್ಸ್ ಅದಾರ. ಸಿಟ್ಟಿಂಗ್ ಇನ್ ಸರ್ಕ್ಯುಲರ್ ಟೇಬಲ್ ಅಂದಾಗ ನೋಡ್ರಿ, ಫೇಸಿಂಗ್ ಸೆಂಟರ್ ಅಂದ್ರೆ ಸೆಂಟರ್ ಕಡೆ ಫೇಸ್ ಮಾಡ್ಯಾರ. ಅವ್ರ ಫೇಸ್ ಯಾಕಡೆ ಆದ್ರೆ ಸೆಂಟರ್ ಕಡೆ ಫೇಸ್ ಮಾಡ್ಯಾರ. ಸೆಂಟರ್ ಕಡೆ ಫೇಸ್ ಮಾಡಿದಾಗ ಇದು ಏನಾಗ್ತದ? ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಅದು ಲೆಫ್ಟ್ ಮತ್ತು ರೈಟ್ ಗಳು ಗೊತ್ತಾಗಬೇಕು. ಆಲ್ರೆಡಿ ನೋಡಿರಿ ನೀವು ಕನ್ನಡದಾಗ ಕೂಡ ಪ್ರಾಕ್ಟೀಸ್ ಮಾಡಿರಿ, ಎಡ ಮತ್ತು ಬಲ ಅಂತ ಹೇಳಿ. ಇಲ್ಲಿ ಯಾರು ಆಲ್ಮೋಸ್ಟ್ ಅಲ್ಲಿ ನೋಡ್ರಿ, ಯಾರು ಸೈನ್ಸ್ ಇರ್ಬೋದು ಅಥವಾ 10th ಬ್ಯಾಕ್ಗ್ರೌಂಡ್ ಮೇಲೆ ಇದ್ರು ಕೂಡ ಇಂಗ್ಲಿಷ್ ಸ್ವಲ್ಪ ಮಿನಿಮಮ್ ನಾಲೆಜ್ ಇರೋ ನಿಮಗೆ ಬೇಕಾಗ್ತದೆ. ಯಾಕಂದ್ರೆ ಈ ಜಾಬ್ಸ್ ನೋಡ್ರಿ ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಮಿನಿಮಮ್ ನಾಲೆಜ್ ನಿಮ್ಗೆ ಗೊತ್ತಿರಲೇಬೇಕು. ಈಗ ನೋಡ್ರಿ, ಎಸ್ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಟಿ ಅಂತ ಹೇಳ್ತಾನೆ. ಎಸ್ ಎಲ್ಲಿ ಬೇಕಾದಲ್ಲಿ ಕುಂದ್ರಿಸ್ರಿ, ಏನು ಪ್ರಾಬ್ಲಮ್ ಇಲ್ಲ. ಎಸ್ ನ ಇಲ್ಲಿ ಕುಂದ್ರಿಸ್ತೇವೆ ಅಂತ ಕೊಡ್ರಿ. ಎಸ್ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಟಿ ಅಂದ್ರೆ ಟಿ ಯ ಎಡ ಬದಿಯಿಂದ 3ನೇ ಸ್ಥಾನದಾಗ ಅದಾನ. ಯಾರಂದ್ರೆ ಎಸ್. ಈಗ ನೋಡ್ರಿ, ಇಲ್ಲಿ ಕೂತ್ ಅಂತ ಕೊಡ್ರಿ, ಟಿ 1ನೇ ಲೆಫ್ಟ್ ಆಗ್ತಾನ, ಟಿ ಇಲ್ಲಿ ಕೂತ್ರ 2ನೇ ಲೆಫ್ಟ್, ಟಿ ಇಲ್ಲಿ ಕೂತ್ನಂದ್ರೆ ಏನಾಗ್ತದ? 3ನೇ ಲೆಫ್ಟ್ ಆಗ್ತದ. ಎಸ್ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಟಿ ಇದೆನಾ? ಈ ಸ್ಟೇಟ್ಮೆಂಟ್ ನಮ್ಗೆ ಏನಾಯ್ತು? ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡಿ, ಆರ್ ಇಸ್ ನಾಟ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಅಂಡ್ ಯು ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ನೋಡಿ, ಎಸ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಆರ್, ಇದನ್ನು ಕೂಡ ನೆಕ್ಸ್ಟ್ ನೋಡೋಣ. ಕ್ಯೂ ಇಸ್ ಸಿಟೆಡ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ ಅಂತಿದೆ. ಕ್ಯೂ ಇಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ ಅಂದ್ರೆ ಕ್ಯೂ ಎಲ್ಲಿ ಬರ್ತಾನೆ ನೋಡ್ರಿ? ಸೆಕೆಂಡ್ ಟು ದಿ ರೈಟ್ ಆಫ್ ಟಿ ಅಂತ ಹೇಳ್ತಾನೆ. ಟಿ ರೈಟ್ ಸೈಡ್ ಇದು ಇದೆನಾ? ಸೆಕೆಂಡ್ ಟು ದಿ ರೈಟ್, ಇದು ಫಸ್ಟ್ ರೈಟ್, ಇದು ಸೆಕೆಂಡ್ ರೈಟ್. ಕ್ಯೂ ಎಲ್ಲಿ ಕೂತಾನ ಅಂದ್ರೆ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ ಕೂತಾನ. ನೆಕ್ಸ್ಟ್ ನೋಡಿ, ಎಸ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಆರ್ ಅಂತ ಹೇಳ್ತಾನೆ. ಎಸ್ ಏನದನಂದ್ರೆ ಇಮಿಡಿಯೇಟ್ ನೇಬರ್ ಆಫ್ ಆರ್ ಅಂದ್ರೆ ಆರ್ ಈ ಪ್ಲೇಸಿಗೆ ಕೂತಿಲ್ಲ ಅಂದ್ರೆ ಆರ್ ಎಲ್ಲಿ ಕುಂದ್ರಕ್ ಚಾನ್ಸ್ ಅದ? ಇಲ್ಲೇರೆ ಕುಂದ್ರಬಹುದು ಅಥವಾ ಇಲ್ಲೇರೆ ಕುಂದ್ರಬಹುದು, ಎರಡ್ ಕಡೆ ಚಾನ್ಸ್ ಅದ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಆರ್ ಈಸ್ ನಾಟ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಅಂಡ್ ಯು. ಆರ್ ಏನಿದೆ ನೋಡ್ರಿ, ಟಿ ಅಂಡ್ ಯು ಮಧ್ಯದಾಗ ಕೂತಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಗ್ತದ? ಟಿ ಅಂಡ್ ಯು ಮಧ್ಯದಾಗ ಕೂತಿಲ್ಲ ಅಂದ್ರೆ ಇಲ್ಲಿ ಯಾರು ಕೂತಾರ? ಟಿ ಕ್ಯೂದಾಗ ಕೂತಾನ. ಅರ್ಥ ಆಗ್ತದ? ಅಂದ್ರೆ ಆರ್ ಈ ಪ್ಲೇಸ್ ನ ಕುಂದ್ರಬಹುದು, ಆದ್ರೆ ಈ ಪ್ಲೇಸ್ ನ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಯು ಬರ್ತದ. ಆರ್ ಈಸ್ ನಾಟ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಅಂಡ್ ಯು ಅಂತ ಹೇಳ್ತಾನ. ನಾವ್ ಆರ್ ಇಲ್ಲಿ ಕುಂದ್ರಿಸಿವಿ, ಎರಡು ನಮ್ಮ ಪಾಸಿಬಿಲಿಟಿ ಇದ್ದು, ಒಂದ್ ಏನ್ ಮಾಡಿದ್ವು? ಕ್ಯಾನ್ಸಲ್ ಮಾಡಿದ್ವು. ಇಲ್ಲಿ ಮಾತ್ರ ಕುಂದ್ರಬಹುದು. ಇದ್ರೊಳಗೆ ಉಳಿದಿದ್ದು ಯಾವ್ದು? ಟಿ ಉಳಿದದ. ಅಂದ್ರೆ ಪಿ ಎಲ್ಲಿ ಬರ್ತಾನ? ಈ ಪ್ಲೇಸ್ ಬರ್ತಾನ. ಇದು 6 ಜನದ ಏನಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ಇದು ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಫೇಸಿಂಗ್ ಸೆಂಟರ್ ಅಂತ ಕರಿತೀವಿ. ಇದ್ರ ಮೇಲೆ ಯಾವ್ದು ಬೇಕಾದ ಕ್ವಶನ್ ಕೇಳ್ಬೋದು ನಾವು. ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಯು ಅಂಡ್ ಕ್ಯೂ ಅಂತ ಕೇಳ್ತಾನ. ಯು ಮತ್ತು ಕ್ಯೂ ದ ಮಧ್ಯದಾಗ ಯಾರದಾರ? ಯು ಎಲ್ಲಿದೆ ನೋಡ್ರಿ? ಇಲ್ಲಿದೆ. ಕ್ಯೂ ಎಲ್ಲಿದೆ? ಇಲ್ಲಿದೆ.
ಇದ್ರ ಮಧ್ಯದಾಗ ಯಾರು ಬರ್ತಾರ ಅಂದ್ರ ಎಸ್ ಬರ್ತಾನ. ನಮಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದಂದ್ರೆ ಎಸ್ ಇಸ್ ದ ರೈಟ್ ಆನ್ಸರ್. ಇದು ಕಂಪ್ಲೀಟ್ ಆಗಿರುವಂತ SSC GD ಏನಾಗಿದೆ ನಮ್ದು ಡಿಸ್ಕಷನ್ ಆಗಿದೆ. ಅದನ್ನು ಟೋಟಲ್ ನೋಡಿ 25 ಕ್ವಶನ್ಸ್ ಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದೆವು. ಇದು 2018ರ SSC GD ರೀಸನಿಂಗ್ ಆಗಿರುವಂತ ಕಂಪ್ಲೀಟ್ ಡಿಸ್ಕಷನ್ ಇದೆ. ಇದರೊಳಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. SSC GD ಅನ್ನ ಪ್ರಿಪರೇಷನ್ ಮಾಡುತ್ತಿರುವಂತ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ವಿಡಿಯೋವನ್ನ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.